ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ, ಎಲ್ಲ ಹಿರಿಯರೇ, ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿ ನಿಂತಹ ಶ್ರೀಯುತ ಡಾಕ್ಟರ್ ಗುರುರಾಜ್ ಕರಜಗಿ ಹಾಗೂ ಅವರ ಪರಿವಾರದವರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಈ 16ನೆಯ ಶ್ಲೋಕಕ್ಕೆ ಸಂಬಂಧಿಸಿದ ಹಾಗೆ ನಾನು ಒಂದು ಮಾತನ್ನು ಹೇಳಿದಾಗ ಆ ಮಾತಿಗೆ ಪೂರಕವಾಗಿ ಒಂದು ವಿವರಣೆಯನ್ನು ಕೊಟ್ಟಿದ್ದೆ. ಏನು ಅಂದರೆ, ನಾವು ಓದಿದ್ದೆಲ್ಲ ಅಥವಾ ಕಲಿತಿದ್ದೆಲ್ಲ ಸಂಸ್ಕಾರ ಆಗಿ ಪರಿವರ್ತನೆಗೊಳ್ಳುವುದಿಲ್ಲ. ಹಾಗಾಗಿ ವೇದಾಂತ ಶಾಸ್ತ್ರವನ್ನು ಓದಿದ ಮಾತ್ರಕ್ಕೆ ಆತ್ಮ ನಿಸ್ಸಂಗ ಅಕರ್ತೃ ಎನ್ನುವಂತಹ ಸಂಸ್ಕಾರದ ಹಿನ್ನೆಲೆಯಲ್ಲಿ ಅರಿವು ಬರೋದಿಲ್ಲ. ಹಾಗಾಗಿ ಹಾಗೆ ಯಾವನು ಸರಿಯಾಗಿ ತಿಳ್ಕೊಳ್ತಾನೋ ಅವನೇ ಪಶ್ಯತಿ, ಹಾಗೆ ನೋಡದೇ ಇರುವವನು ನ ಸ ಪಶ್ಯತಿ ದುರ್ಮತಿ ಅಂತ. ಆ ಓದುವುದೆಲ್ಲ ಸಂಸ್ಕಾರ ಆಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ನಾನು ಈ ವರ್ಣಮಾಲೆಯ ಕಲಿಕೆಯ ಉದಾಹರಣೆಯನ್ನು ಕೊಟ್ಟಿದ್ದೆ. ಹಾಗಾಗಿ ಅವರಿಗೆ ಅದರ ಬಗ್ಗೆ ಸ್ವಲ್ಪ ವಿವರಣೆ ಬೇಕು ಅಂತ ಬಯಸಿದ್ದಾರೆ ಒಬ್ಬರು ಶ್ರೋತೃಗಳು. ಅದಕ್ಕೊಂಚೂರು ಬೇರೆ ರೀತಿಯ ಉದಾಹರಣೆಯನ್ನು ಕೊಟ್ಟು ನೇರ ಇವತ್ತಿನ ವಿಷಯಕ್ಕೆ ಬರ್ತೇನೆ. ನಾವು ಕಲಿಯುವುದು ಬೇರೆ, ಕಲಿತದ್ದು ನಮ್ಮ ರಕ್ತದಲ್ಲಿ ಒಂದಾಗಿ ಸಂಸ್ಕಾರ ಆಗಿ ಪರಿವರ್ತನೆ ಆಗುವುದು ಬೇರೆ. ಓದ್ತೇವೆ, ಓದಿದ್ದೆಲ್ಲವುದೂ ನಮ್ಮ ಮನಸ್ಸಿನ ಜೊತೆಗೆ ಒಂದಾಗುವುದಿಲ್ಲ. ಉದಾಹರಣೆಗೆ, ಇವತ್ತು ಬೆಳಗಾತ ಎದ್ದು ನಾವು ನ್ಯೂಸ್ ಪೇಪರ್ ಓದಿರ್ತೇವೆ, ಈಗ ಕೇಳಿದರೆ ಅಲ್ಲಿ ಏನುಂಟು ಅಂತ ಗೊತ್ತಿಲ್ಲ. ಹಾಗಿದ್ರೆ ಓದಿದ್ದು ಸುಳ್ಳೋ? ಓದಿದ್ದು ಹೌದು, ಹೌದು ತಾನೆ. ಹಾಗಾಗಿ ಓದಿದ್ದು ಏನಾಗಬೇಕು? ಸಂಸ್ಕಾರ ಆಗಬೇಕು ಅಂತಾದಾಗ ಆ ಓದುವ ಕ್ರಿಯೆ ಇದೆಯಲ್ಲ, ಅದು ಮತ್ತೆ ಮತ್ತೆ ಆಗಬೇಕು. ಒಂದು ಲೌಕಿಕ ಉದಾಹರಣೆಯನ್ನು ಕೊಡ್ತೇನೆ. ಈಗ ನೀವು ಭಗವದ್ಗೀತೆಯ ಯಾವುದೋ ಒಂದು ಅಧ್ಯಾಯದ ಶ್ಲೋಕವನ್ನು ಕಂಠಪಾಠ ಮಾಡಬೇಕು ಅಂತ ಹೊರಟಿರ್ತೀರ. ಅಧ್ಯಾಪಕರ ಹತ್ರ ಹೋಗಿ ಅದನ್ನು ಹೇಳಿಸಿಕೊಳ್ತೀರ. ಅವರು ಹೇಳಿಕೊಡ್ತಾರೆ, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧೀಹಿ ಕಿಂ ಪ್ರಭಾಷೇತ ಕಿಮಾಸೀತೌ ವ್ರಜೇತ ಕಿಂ ಅಂತ. ಹೀಗೆ ಇಡೀ ಶ್ಲೋಕವನ್ನು ಹೇಳಿಕೊಟ್ಟಾಗ ನಿಮಗೆ ಒಂದೇ ಸಲ ಹೇಳಲಿಕ್ಕೆ ಬರೋದಿಲ್ಲ.
ಆ ಶ್ಲೋಕವನ್ನು 4 ಸಾಲಿದ್ದನ್ನು 2 ಸಾಲಿಗೆ ಇಳಿಸ್ತಾರೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ. ಆಗಲೂ ಹೇಳೋದಕ್ಕೆ ಬರೋದಿಲ್ಲ. ಮತ್ತು ಪುನಃ ಅದನ್ನು ಕಟ್ಟು ಮಾಡ್ತಾರೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಅಂತ. ಆಗಲೂ ಹೇಳೋದಕ್ಕೆ ಬರೋದಿಲ್ಲ. ಆಗ ಸ್ಥಿತಪ್ರಜ್ಞಸ್ಯ ಅಂತ. ಹೀಗೆ ಒಂದೊಂದು ಪದ ಅದು ಹೇಳಲಿಕ್ಕೆ ಬರದೇ ಇದ್ದರೆ ಸರಿಯಾಗಿ ವಿಂಗಡಿಸಿ ಹೇಳ್ಕೊಡ್ಲಿಕ್ಕೆ ಬರೋ ಅಧ್ಯಾಪಕರಾದರೆ ಅದನ್ನು ಬಿಡಿಸಿ ಬಿಡಿಸಿ ಹೇಳ್ಕೊಡ್ತಾರೆ. ನೀವು ಏನು ಮಾಡ್ತೀರಾ, ಹಾಗೆ ಅದನ್ನು ಕಲಿಯುವಾಗ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಅಂತ ಹೇಳಲಿಕ್ಕೆ ಬರದೇ ಇದ್ದಾಗ ತಕ್ಷಣ ಏನು ಮಾಡ್ತೀರಾ ಅಂದರೆ, ನಿಮ್ಮ ಗುರುಗಳಾದವರು ಅದನ್ನು ಹೇಗೆ ಹೇಳಿಕೊಟ್ಟಿದ್ರೋ ಹಾಗೆ ನೀವು ಓಹೋ ಇಲ್ಲಿ ಹೀಗೆ ಹೇಳಿದ್ರು ಅಲ್ವಾ, ಓಹೋ ಇದು ಮಹಾಪ್ರಾಣ ಅಂತ ಹೇಳಿದ್ದಾರೆ, ಹಾಗಾಗಿ ಇದನ್ನು ನಾನು ಹೊಡೆದೇ ಹೇಳಬೇಕು ಹೊರತು ಸ್ಥಿತಪ್ರಜ್ಞಸ್ಯ ಅಂತ ಹೇಳಬಾರದು. ಅದು ಸ್ಥಿತಪ್ರಜ್ಞಸ್ಯ ಅಂತಲೇ ಆಗಬೇಕು. ಮತ್ತು ಸ್ಥಿತಧೀಹಿ ಅಂತಲೇ ಹೇಳಿದ್ದಾರೆ, ಸ್ಥಿತಧೀಹಿ ಅಲ್ಲ. ಹೀಗೆಲ್ಲ ಏನು ಮಾಡ್ತೀರಾ, ವಿಚಾರ ಮಾಡ್ತೀರಾ. ಅಂದರೆ ಈ ಕಲಿಯುವ ಹಂತದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರ ಇರ್ತದೆ. ಮತ್ತು ಗುರುಗಳನ್ನು ನಾವು ಮತ್ತೆ ಮತ್ತೆ ನೆನಪಿಸ್ಕೊಳ್ತೇವೆ. ಯಾಕೆಂದರೆ ನಾನು ಅವ್ರು ಹೇಳಿಕೊಟ್ಟ ಹಾಗೆ ಕಲಿತಾ ಇದ್ದೇನೋ ಇಲ್ಲೋ ಅಂತ ಸ್ವಪರೀಕ್ಷೆಗೋಸ್ಕರ ಅವರನ್ನು ನಾವು ಮತ್ತೆ ನೆನಪಿಸಿಕೊಳ್ತಾ ಇರ್ತೇವೆ. ಹೌದು ತಾನೇ? ಆದರೆ ಹೀಗೆ 1 ದಿನ 2 ದಿನ ಹೀಗೆ ಸಾಗ್ತಾ ಇರುತ್ತೆ. ಅದಾದಮೇಲೆ ನಮಗೆ ಸರಿಯಾಗಿ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಅಂತ ಹೇಳೋದಕ್ಕೆ ಬರುತ್ತೆ. ಅದಾದಮೇಲೆ ಮುಂದಿನ ಸಾಲು ಬರುತ್ತೆ. 4 ದಿವಸ ಆದಮೇಲೆ ಇನ್ನೊಂದು 4 ದಿವಸ ಆದಮೇಲೆ ಮುಂದಿನ ಸಾಲು ಬರುತ್ತೆ. ಅಂತೂ 1 ವಾರ ಆಗೋಷ್ಟೊತ್ತಿಗೆ ಸರಿಯಾಗಿ ಶ್ಲೋಕವನ್ನು ಹೇಳೋದಕ್ಕೆ ಬರುತ್ತೆ. ಹೇಗೆ ಹೇಳೋದಕ್ಕೆ ಬರುತ್ತೆ ಅಂದರೆ, ಪುಸ್ತಕ ನೋಡಿಕೊಂಡು ತಪ್ಪಿಲ್ಲದೆ ಓದೋದಕ್ಕೆ ಬರುತ್ತೆ. ಆದರೆ ಪುಸ್ತಕ ಬಿಟ್ಟು ಹೇಳೋದಕ್ಕೆ ಬರೋದಿಲ್ಲ. ಇದೆಲ್ಲ ಕಲಿಕೆಯ ಬೇರೆ 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 ಹಂತಗಳು. ಈ ಹಂತದೊಳಗೂ ಸಹ ವಿಷಯ ನಮಗೆ ಸ್ವಾಧೀನ ಆಗಿರೋದಿಲ್ಲ. ಕೊನೆಗೆ ಏನಾಗುತ್ತೆ ಅಂತ ಕೇಳಿದರೆ, ಎಷ್ಟೋ ದಿನಗಳು ಅದನ್ನು ಹೀಗೆ ಓದ್ತಾ ಹೋದಾಗ ಅದು ಅವರವರ ಧಾರಣಾ ಶಕ್ತಿಯನ್ನು ಅವಲಂಬಿಸ್ಕೊಂಡಿರ್ತದೆ. ಆಮೇಲೆ ಅದನ್ನು ಸ್ಪಷ್ಟವಾಗಿ ಹೇಳೋದಕ್ಕೆ ಬರುತ್ತೆ. ಗೀತೆ ಪುಸ್ತಕ ಇಲ್ಲದಿದ್ದರೂ ಹೇಳೋದಕ್ಕೆ ಬರುತ್ತೆ. ಎಷ್ಟರ ಮಟ್ಟಿಗೆ ಬರುತ್ತೆ ಅಂದರೆ, ಆಮೇಲೆ ಒಂದು ದಿವಸ ನಮ್ಮ ಮನಸ್ಸು ಆ ಶ್ಲೋಕದ ಜೊತೆಗೆ ಇನ್ವಾಲ್ವ್ ಆಗದೇ ಇದ್ರೂ ಕೇವಲ ವಾಗೀಂದ್ರಿಯವೇ ಸ್ವತಂತ್ರವಾಗಿ ಹೇಳ್ಕೊಂಡು ಹೋಗುವಷ್ಟರ ಮಟ್ಟಿಗೆ ಗಟ್ಟಿಯಾಗತ್ತೆ ಅಲ್ವಾ? ಮತ್ತಷ್ಟೇ ಅಲ್ಲ, ಆ ಶ್ಲೋಕ ನೋಡಿದ ತಕ್ಷಣ ಓಹೋ ಇದು 2ನೇ ಅಧ್ಯಾಯ ಸ್ಥಿತಪ್ರಜ್ಞನ ಲಕ್ಷಣವನ್ನು ಹೇಳುತ್ತೆ. ಈ ಎಲ್ಲ ವಿಚಾರ ಪುಂಖಾನುಪುಂಖವಾಗಿ ಬರ್ತಾ ಇರುತ್ತಲ್ಲ, ಅದು ಸಂಸ್ಕಾರ. ಇನ್ನು ಮುಂದಕ್ಕೆ ಹೋದಾಗ ಆ ಅರ್ಥ ತಿಳಿತಾ ಹೋದಾಗ ನಮ್ಮ ಮನಸ್ಸು ಎತ್ತರಕ್ಕೆ ಇರ್ತಾ ಬರುತ್ತೆ. ಓಹ್, ಜ್ಞಾನಿಯ ಲಕ್ಷಣವನ್ನು ಹೇಳ್ತಾ ಇದೆ, ಹಾಗಾಗಿ ನಾನು ಇದನ್ನು ಯಾವುದೋ ಹಾಳು ಹರಟೆ ಕೆಲಸ ಮಾಡ್ತಾ ಇದನ್ನು ಹೇಳಬಾರ್ದು, ನಾನು ಸಹ ಪವಿತ್ರತೆಯ ಎತ್ತರಕ್ಕೆ ಏರಿ ಇದನ್ನು ಉಚ್ಚರಿಸಬೇಕು. ಆ ಸಂಸ್ಕಾರ ಏನು ಮಾಡುತ್ತೆ ಕೇಳಿದರೆ, ನಮ್ಮನ್ನು ಮೇಲಕ್ಕೆ ಇಳಿತಾ ಹೋಗುತ್ತೆ. ಇದೆಲ್ಲ ಮಾನಸಿಕವಾದಂತಹ ಕ್ರಿಯೆಯ ಬೇರೆ ಬೇರೆ ಆದ ಹಂತ. ಆ ಪ್ರಾಥಮಿಕ ಹಂತ ಕಲಿಕೆ, ಅದು ನಮ್ಮ ಮನಸ್ಸಿನಲ್ಲಿ ಪೂರ್ತಿ ಇಳಿಯುವುದುಂಟಲ್ಲ, ಅದು ಸಂಸ್ಕಾರ. ಇದು ಕೇವಲ ಅಧ್ಯಯನಕ್ಕೊಂದೇ ಅಲ್ಲ, ಎಲ್ಲ ಕಡೆಗೂ. ವಾಹನ ಚಾಲನೆ ಮಾಡ್ತೇವೆ, ಮೊದಲು ಹೇಗೆ ಓಡಿಸ್ತೀವಿ ಅಂದರೆ, ನಮಗೆ ಮುಂದ್ಗಡೆ ವಾಹನ ಬಂದ ತಕ್ಷಣ ಭಯ ಆಗುತ್ತೆ ಅಲ್ವಾ? ಸಾಧ್ಯ ಆದರೆ ಮತ್ತೆ ಆ ಕ್ಲಚ್ಚನ್ನು ಒತ್ತಿಡ್ಕೊಂಡೇ ಎಕ್ಸ್ಲೀಟ್ರನ್ನು ಸಾಧ್ಯವಾದಷ್ಟು ಒತ್ತುತ್ತೇವೆ. ನಮ್ಮ ಅಕ್ಕಪಕ್ಕದವ್ರು ಎಲ್ಲರಿಗೂ ಗೊತ್ತಾಗುತ್ತೆ, ಓಹೋ ಇವನ ಜೊತೆ ನಾವು ಹುಷಾರಾಗಿರಬೇಕು ಅಂತ. ಆಮೇಲೆ ಯಾವ ಸರ್ಕಲಲ್ಲೂ ಇಂಡಿಕೇಷನನ್ನು ಹಾಕೋದಿಲ್ಲ ನಾವು. ಇಂಡಿಕೇಟ್ರ್ ಸುಮ್ಮನೆ ಚಂದಕ್ಕಿರುತ್ತೆ, ಅದಷ್ಟೇ. ಆಗಲೂ ಗೊತ್ತಾಗುತ್ತೆ, ಪರವಾಗಿಲ್ಲ ಹುಷಾರಾಗಿರ್ಬೇಕು ಇವ್ರ ಜೊತೆಗೆ ಅಂತ. ಆದರೆ ಕೊನೆಗೆ ಏನಾಗುತ್ತೆ, ಅದನ್ನು ಸರಿಯಾಗಿ ಕಲಿತಾ ಹೋದಾಗ ನಮ್ಮ ಮನಸ್ಸಲ್ಲಿ ಇಲ್ಲದೇ ಇದ್ದರೂ ಸರಿ, ಈ ದೇಹದ ಅವಯವಗಳಿಗೆ ಅಭ್ಯಾಸ ಆಗತ್ತೆ, ಸಹಜವಾಗಿ ಹೋಗ್ತಾ ಇರುತ್ತೆ. ಮೊದಲು ಹಾಗಲ್ಲ, ಕುಳಿದ ತಕ್ಷಣ ಇವಾಗ ಏನು ಮಾಡಬೇಕಾಯ್ತು, ಹಿಂಗೆ ಮಾಡಬೇಕು ಅಥವಾ ಇನ್ನೇನು ಮಾಡಬೇಕು, ಇಲ್ಲ. ಆ ಕಲಿಕೆಯ ಪ್ರಕ್ರಿಯೆಗಳಲ್ಲಿ ಇದೆಲ್ಲ ಆಗ್ತಾ ಇರುತ್ತೆ. ಬ್ರೇಕ್ ಮೊದಲು ಒತ್ತಬೇಕು, ಕ್ಲಚ್ ಒತ್ತಬೇಕು, ಇಷ್ಟೆಲ್ಲ ಆಗೋಷ್ಟೊತ್ತಿಗೆ ಆನ್ ಮಾಡಬೇಕು ಬೇಡ, ಮತ್ತು ಪುನಃ ಸಂಶಯ, ಆಮೇಲೆ ಅಕ್ಕಪಕ್ಕ ಯಾರು ಇದ್ದಾರೋ, ಈ ಎಲ್ಲ ತುಮಲಗಳು. ಆಮೇಲೆ ಏನಾಗುತ್ತೆ, ಅಭ್ಯಾಸ ಆಗ್ತಾ ಬಂದಮೇಲೆ ಇದು ಯಾವುದರ ಬಗ್ಗೂ ಸಹ ಯೋಚನೆ ಮಾಡಬೇಕಾದದ್ದು.
ಸಂಸ್ಕಾರ ಆಗಿಬಿಡುತ್ತೆ. ಹೀಗೆ ವೇದಾಂತದ ವಿಷಯ ಉಂಟಲ್ಲ, ಅದು ನಮಗೆ ಕರಗತ ಆಗುವುದು ಸಂಸ್ಕಾರ. ಆ ಶಾಸ್ತ್ರದ ವಿಷಯ ಅಭ್ಯಾಸ ಆದಾಗ ವಿಚಾರ ಬಂದ ತಕ್ಷಣ ಚಕ್ ಅಂತ ಮನಸ್ಸಲ್ಲಿ ಹೋಗಿ ಅಂಟ್ಕೊಳ್ಳುತ್ತೆ. ಅಯಸ್ಕಾಂತ ಕಬ್ಬಿಣವನ್ನು ಎಳೆದಾಗ ಆ ವಿಷಯ ನಮ್ಮ ಮನಸ್ಸನ್ನು ಎಳೆಯುತ್ತೆ. ಹಾಗಾಗಿ ಕಲಿಕೆ ಎಲ್ಲವುದೂ ಸಂಸ್ಕಾರ ಆಗೋದಿಲ್ಲ. ಆದರೆ ಸಂಸ್ಕಾರ ಆಗಬೇಕೆಂದರೆ ಅದರ ಹಿಂದೆ ಪುನಃ ಪುನಃ ಕಲಿಕೆ ಇರಬೇಕಾಗತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ನಿನ್ನೆನ ವಿಚಾರ ಕೊನೆಯ ಶ್ಲೋಕ 17ನೇ ಶ್ಲೋಕ, ಆ ಜ್ಞಾನಿಯಾದವನು ಹತ್ವಾಪಿ ಸೈಮಾನ್ ಲೋಕಾನ್ ನ ಹಂತಿ ನ ನಿಬದ್ಧತೆ. ಇದಕ್ಕೂ ಒಬ್ಬರು ಪ್ರಶ್ನೆ ಕೇಳಿದರು. ನಾನು ಅದಕ್ಕೆ ನಿನ್ನೆನೇ ಉತ್ತರ ಹೇಳಿದ್ದೇನೆ. ಕೊಂದ್ರೂ ಕೊಂದಂತಲ್ಲ, ಅದು ಹೇಗ್ರಿ ಅಂತ ನಾನು ಹೇಳಿದ್ದೇನೆ. ಅದಕ್ಕೆ ನ್ಯಾಯಾಧೀಶರ ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಹಾಗಿದ್ದರೆ ಹತ್ವಾಪಿ ಕೊಂದ್ರೂ ಅಂತ ಹೇಳಿದ್ದು ವ್ಯವಹಾರದ ದೃಷ್ಟಿಯನ್ನು ಇಟ್ಕೊಂಡು ಹೇಳಿದ್ದು. ಮತ್ತು ನ ನಿಬದ್ಧತೆ ಅಂತ ಹೇಳಿದ್ದು, ನ ಹಂತಿ ನ ನಿಬದ್ಧತೆ ಅಂತ ಹೇಳಿದ್ದು ಪಾರಮಾರ್ಥಿಕ ದೃಷ್ಟಿಯನ್ನು ಇಟ್ಕೊಂಡು ಹೇಳಿದ್ದು. ಅಷ್ಟು ಹಿನ್ನೆಲೆಯಲ್ಲಿ 17ನೇ ಶ್ಲೋಕಕ್ಕೆ ಸಂಬಂಧಪಟ್ಟಂತಹ ವಿವರಣೆ ಪೂರ್ತಿಯಾಗಿದೆ ಅಂತ ಅಂದ್ಕೊಂಡು ಇವತ್ತು 18ನೇ ಶ್ಲೋಕದ ಚಿಂತನೆಯನ್ನು ನಾವು ಮಾಡಬೇಕು. ಈಗ ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮಚೋದನ ಕರಣಂ ಕರ್ಮಕರ್ತೇತಿ ತ್ರಿವಿಧ ಕರ್ಮಸಂಗ್ರಹ. ಅರ್ಜುನ, ಕರ್ಮಚೋದನೆ, ಜ್ಞಾನ, ಜ್ಞೇಯ ಮತ್ತು ಜ್ಞಾತ ಎಂಬುದಾಗಿ 3 ಸಂಗತಿಯನ್ನು ಒಳಗೊಂಡಿದೆ. ಕರ್ಮ, ಕರಣ ಮತ್ತು ಕರ್ಮ ಮತ್ತು ಕರ್ತೃ ಎನ್ನುವಂಥ 3 ಸಂಗತಿಯನ್ನು ಒಳಗೊಂಡಿದೆ. ಇದಿಷ್ಟು ಈ ಶ್ಲೋಕದ ಅರ್ಥ. ಇದನ್ನು ಒಂದು 10 ಸಲ ನಾನು ಹೀಗೇನೆ ಹೇಳ್ತೇನೆ, ಏನಾದರೂ ಅರ್ಥ ಆಗತ್ತಾ ನೋಡಿ. ನಾನು ಇದನ್ನು ವಿವರಿಸ್ತೇನೆ, ಅದು ಆದಮೇಲೂ ಸಹ ಅದು ಅರ್ಥ ಆಗದೇ ಇದ್ದರೆ ನನ್ನ ತಪ್ಪು. ಯಾಕೆಂದರೆ ಇದು 100ಕ್ಕೆ 100ರಷ್ಟು ಶಾಸ್ತ್ರೀಯ ವಿಚಾರ. ಅದರೊಳಗೂ ವೇದಾಂತ ಶಾಸ್ತ್ರದ ವಿಚಾರಕ್ಕಿಂತ ಹೆಚ್ಚು ಈ ಶ್ಲೋಕದಲ್ಲಿ ವ್ಯಾಕರಣಶಾಸ್ತ್ರದ ವಿಚಾರ ತುಂಬಿಕೊಂಡಿದೆ. ಹಾಗಾಗಿ ವೇದಾಂತ ವಿಚಾರವನ್ನು ಕೇಳ್ತಾ ಇದ್ದ ಮನಸ್ಸಿಗೆ ವೇದಾಂತ ವಿಚಾರ ಸುಲಭವಾಗಿ ಕೆಲಸ ಅರ್ಥ ಆಗುತ್ತೆ. ಆದರೆ ಬೇರೆ ಶಾಸ್ತ್ರದ ವಿಚಾರ ಬಂದಾಗ ಇದಕ್ಕೂ ಮೊದಲು ನಮ್ಮ ಮನಸ್ಸು ಅದನ್ನು ಕೇಳಿಲ್ಲವಾದ್ದರಿಂದ ಅದು ಬೇಗ ಅರ್ಥ ಆಗಬೇಕು ಅಂತ ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕ ಏನು ಹೇಳುತ್ತದೆ ಅನ್ನೋದಕ್ಕಿಂತ ಮೊದಲು ಅರ್ಥ ಸುಲಭವಾಗಿ ಆಗಲಿ ಅನ್ನೋದಕ್ಕೋಸ್ಕರ ಈ ಶ್ಲೋಕದ ಪೂರ್ವಾರ್ಧದಲ್ಲಿರುವಂತಹ ಪರಿಜ್ಞಾತ ಅಂತ ಒಂದು ಶಬ್ದ ಉಂಟು ನೋಡಿ, ಅಲ್ಲಿರುವಂತಹ ಪರಿ ಎನ್ನುವಂತಹ ಉಪಸರ್ಗವನ್ನು ಒಂದು ಸ್ವಲ್ಪ ಹೊತ್ತು ತೆಗೆದು ಪಕ್ಕಕ್ಕೆ ಇಟ್ಬಿಡೋಣ. ಆಗ ಏನಾಗತ್ತೆ ಅಂದರೆ ಜ್ಞಾನ, ಜ್ಞೇಯ, ಜ್ಞಾತ ಅಂತಾಗತ್ತೆ ಅಲ್ವಾ? ಅಷ್ಟು. ಹಾಗೆಯೇ ಉತ್ತರಾರ್ಧಕ್ಕೆ ಬಂದರೆ ಕರಣ, ಕರ್ಮ, ಕರ್ತ ಅಂತಾಗತ್ತೆ. ಅಷ್ಟೆ. ಇಷ್ಟನ್ನು ಮನಸ್ಸಲ್ಲಿ ಇಟ್ಕೊಂಡಿರಿ. ಅಂದರೆ ಜ್ಞಾನ, ಜ್ಞೇಯ, ಜ್ಞಾತ ಈ 3 ಒಂದು ಗುಂಪು ಅಂದರೆ ತ್ರಿಪುಟಿ. ಇನ್ನೊಂದು ಗುಂಪುಂಟು ಕರಣ, ಕರ್ಮ ಮತ್ತು ಕರ್ತ, ಇದೊಂದು ಇನ್ನೊಂದು ತ್ರಿಪುಟಿ. ಇಷ್ಟು ಮನಸ್ಸಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಏನು ಹೇಳ್ತಾನೆ ಭಗವಂತ ಅಂದರೆ, ಈ ಶ್ಲೋಕದ ಪೂರ್ವಾರ್ಧ ಕರ್ಮಚೋದನೆಯನ್ನು ಸಂಗ್ರಹಿಸಿ ಹೇಳುತ್ತದೆ. ಏನು ಹಾಗಂದರೆ, ಚೋದನೆ ಅಂದರೆ ವಿಧಿ, ಅಂದರೆ ಒಂದು ಕೆಲಸದಲ್ಲಿ ನಮ್ಮನ್ನು ತೊಡಗಿಸುವುದಕ್ಕೋಸ್ಕರ ಇದನ್ನು ನೀನು ಮಾಡು ಅಂತ ಹೇಳ್ತಾರಲ್ಲ, ಆ ಮಾಡು ಅಂತ ಹೇಳುವ ವಾಕ್ಯದಿಂದ ಅವನು ಕೆಲಸದಲ್ಲಿ ತೊಡಗುತ್ತಾನೆ. ಆ ಕೆಲಸದಲ್ಲಿ
ತೊಡಗುವಿಕೆಗೆ ನೀನಿದನ್ನು ಮಾಡು ಅಂತ ಹೇಳಿದಂತಹ ವಾಕ್ಯವೇ ಚೋದನೆ. ಇದನ್ನು ಶಾಸ್ತ್ರ ಚೋದನಾ ವಾಕ್ಯ ಅಥವಾ ವಿಧಿವಾಕ್ಯ ಅಂತ ಕರೀತದೆ. ಇಂಗ್ಲೀಷಲ್ಲಿ ಆರ್ಡರ್ ಅಂತ ಹೇಳಿಬಿಡ್ತೇವೆ ನಾವು ಅಷ್ಟೇ. ಈ ಮೊದಲನೇ ತ್ರಿಪುಟಿ ಶ್ಲೋಕದ ಪೂರ್ವಾರ್ಧದಲ್ಲಿ ಉಂಟು. ಇನ್ನೊಂದು ಉತ್ತರಾರ್ಧ ಏನು ಮಾಡಿದೆ ಅಂದರೆ ಆ ಚೋದನೆಯಿಂದ ಆಗುವಂತಹ ಕರ್ಮಗಳನ್ನು ಸಂಗ್ರಹಿಸಿ ಹೇಳುತ್ತದೆ. ಅಂದರೆ ಇದರ ವಿವರಣೆ ನಾನು ಸಾಧ್ಯ ಆದಷ್ಟು ಸುಲಭವಾಗಿ ಹೇಳ್ತೇನೆ. ಮನೆಯಲ್ಲಿ ದೊಡ್ಡವರೆಲ್ಲರೂ ಚಿಕ್ಕವರಿಗೆ ಕೆಲಸ ಹೇಳ್ತಾರೆ. ಇವತ್ತು ನೀನು ನಿನ್ನ ಹೋಮ್ವರ್ಕನ್ನು ಈಗಲೇ ಮಾಡು ಅಂತ. ಆ ವಾಕ್ಯವನ್ನು ಕೇಳಿದಾಗ ಮಗು ಏನು ಮಾಡುತ್ತೆ ಅಂದರೆ ಕೆಲಸ ಮಾಡೋದಕ್ಕೆ ತೊಡಗತ್ತೆ. ಹಾಗೆ ಆ ಮಗು ಆ ಕೆಲಸ ಮಾಡೋದಕ್ಕೆ ನೀವು ಈಗಲೇ ನೀನು ಹೋಮ್ವರ್ಕ್ ಮಾಡು ಅಂತ ಹೇಳಿದಂಥ ವಾಕ್ಯದಲ್ಲಿರುವಂಥ ಚೋದನೆ ಅಂದರೆ ಪ್ರಚೋದನೆ. ಚೋದನೆ ಅಂದರೆ ಅರ್ಥ ಆಗೋದಿಲ್ಲ, ಪ್ರಚೋದನೆ ಅಂದರೆ ಅರ್ಥ ಆಗುತ್ತೆ. ಅದನ್ನು ವಿಧಿವಾಕ್ಯ ಅಥವಾ ಚೋದನೆ ಅಂತ ಶಾಸ್ತ್ರ ಕರೀತದೆ. ಇದು ಕೇವಲ ವೈದಿಕ ಕ್ಷೇತ್ರದಲ್ಲಿ ಅಥವಾ ಶಾಸ್ತ್ರದಲ್ಲಿ ಮಾತ್ರ ಅಲ್ಲ, ಎಲ್ಲ ಲೌಕಿಕ ವಿಚಾರದಲ್ಲೂ ಸಹ ದೊಡ್ಡವರಾದವರು ಎಲ್ಲೆಲ್ಲಿ ಚಿಕ್ಕವರ ಹತ್ರ ಕೆಲಸ ಮಾಡಿಸ್ತಾರೋ ಅಲ್ಲೆಲ್ಲ ಕಡೆಗೂ ಸಹ ಈ ಚೋದನೆ ಇದ್ದೇ ಇರ್ತದೆ, ಪ್ರಚೋದನೆ. ಅದು ಜಾಸ್ತಿ ಹೆಚ್ಚಾದಾಗ ಬೈಗಳಾಗತ್ತೆ. ಒಂದು ರೀತಿಯ ಈ ಮಧ್ಯಮ ಸ್ತರದಲ್ಲಿದ್ದರೆ ಪ್ರಚೋದನೆ ಆಗುತ್ತೆ. ಇನ್ನು ಕೆಲವು ಸಲ ಅವ್ರು ಮಾಡದೇ ಇದ್ದಾಗ ಈ ಸಾಮಾಧಾನ ಅಂತೆಲ್ಲ ಹೇಳ್ತೇವಲ್ಲ, ಈ ಚಾಕ್ಲೇಟು ಅಥವಾ ಇನ್ನೇನೋ ಕೊಟ್ಟು ಮಾಡಿಸುವಂಥದ್ದು ಪ್ರೀತಿ ಅಂತ ಕರೆಸ್ಕೊಳ್ಳುತ್ತೆ. ಏನಿದ್ರೂ ಆ ವಾಕ್ಯದ ತಾತ್ಪರ್ಯ ಅವನನ್ನು ಕೆಲಸದಲ್ಲಿ ತೊಡಗಿಸಬೇಕು ಎನ್ನುವುದಷ್ಟೇ ಆಗಿರ್ತದೆ. ನೀವು ಚಾಕ್ಲೇಟ್ ಕೊಟ್ಟು ಮಾಡಿಸಿದ್ರು ಚೋದನೆಯೇ, ಗದರಿಸಿ ಮಾಡಿಸಿದ್ರು ಚೋದನೆಯೇ, ನೋವಾಗದೇ ಇರುವಾಗ ಮೆತ್ತಿ ಹೇಳಿದರೂ ಸಹ ಚೋದನೆ. ಇನ್ನು ಕೆಲವು ಸಲ ಚಿಕ್ಕವರು ದೊಡ್ಡವರಿಗೆ ಹೇಳ್ಬೋದು ಇದನ್ನು. ಹಾಗಾಗಿ ನಾನು ದೊಡ್ಡವರು ಚಿಕ್ಕವ್ರ ಹತ್ರ ಮಾಡಿಸೋದು ಅಂತ ಹೇಳಿದೆ ಅಂದ ಮಾತ್ರಕ್ಕೆ ಚಿಕ್ಕವರು ದೊಡ್ಡವರಿಗೆ ಹೇಳಬಾರ್ದು ಅನ್ನುವಂಥದ್ದಲ್ಲ. ಒಟ್ಟಾರೆ ಒಬ್ಬನಿಗೆ ಒಂದು ಕೆಲಸದಲ್ಲಿ ಪ್ರವೃತ್ತಿ ಆಗುವಂಥ ವಾಕ್ಯ ಎಲ್ಲೆಲ್ಲಿ ಕೇಳಿ ಬರುತ್ತೋ ಅದಕ್ಕೆಲ್ಲ ಕಡೆಗೂ ಸಹ ಅದೆಲ್ಲದಕ್ಕೂ ಸಹ ಚೋದನೆ ಅಥವಾ ವಿಧಿವಾಕ್ಯ ಅಂತ ಕರೀತಾರೆ. ಅಷ್ಟು ಹಿನ್ನೆಲೆಯಲ್ಲಿ ಪ್ರಪಂಚದಲ್ಲಿ ಎಲ್ಲ ಕಡೆಗೂ ಸಹ ಇದು ನಡೀತಾನೇ ಇರುತ್ತೆ. ಆದರೆ ನಮಗೆ ಅದು ಪ್ರಚೋದನೆ ವಾಕ್ಯ ಅಂತ ಗೊತ್ತಾಗೋದಿಲ್ಲ. ಇವತ್ತು ನಾವು ಇಂಗ್ಲೀಷಲ್ಲಿ ಅದಕ್ಕೆ ಬೇರೆ ಬೇರೆ ಶಬ್ದ ಇಟ್ಟು ನಾವು ಏನು ಮಾಡ್ತೇವೆ ಅಂದರೆ ಅವ್ರನ್ನ ಪ್ರಚೋದನೆ ಮಾಡೋದಕ್ಕೆ ಬೆನ್ನು ತಟ್ಟೋದು ಏನೇನೆಲ್ಲ ನಾವು ಹೇಳ್ತೇವೆ ನಾವು ಹಾಗೆ ಅಂತ ಅಲ್ವಾ, ಅವರಿಗೊಂದು ಪ್ರೇರಣೆ ಕೊಡೋದು ಅಂತ. ಇದರ ಎಲ್ಲದರ ಉದ್ದೇಶ ಏನು ಅಂದರೆ ಆ ಕೆಲಸದಲ್ಲಿ ಅವನು ತೊಡಗುವಂತೆ ಆಗಬೇಕು ಎನ್ನುವಂಥದ್ದು ಪ್ರಚೋದನೆ ಅಥವಾ ವಿಧಿ. ಈ ವಿಧಿವಾಕ್ಯ ಅಥವಾ ಚೋದನೆ ಅದು ಒಂದು ಕೆಲಸ ಆಗಬೇಕಿದ್ರೆ ಬೇಕೇ ಬೇಕು, ಇಷ್ಟಂತೂ ಪಕ್ಕ. ಆ ಕೆಲಸ ಮಾಡೋದಕ್ಕಿಂತ ಮೊದಲು ಈ ಶ್ಲೋಕದ ಹೇಳಿದಂಥ ಮೊದಲ ತ್ರಿಪುಟಿ ಇರುತ್ತೆ. ಯಾವ್ಯಾವುದು ಅಂದರೆ ಜ್ಞಾನ, ಜ್ಞೇಯ ಮತ್ತು ಜ್ಞಾತ ಅಂತ. ಇದು ಶಾಸ್ತ್ರದಲ್ಲಿ ಹೀಗೆ ಹೇಳ್ತಾರೆ. ಶುದ್ಧ ಕನ್ನಡದಲ್ಲಿ ಹೇಳಬೇಕು ಅಂದರೆ ಜ್ಞಾನ ಅಂದರೆ ತಿಳುವಳಿಕೆ, ಜ್ಞೇಯ ಅಂದರೆ ಆ ತಿಳುವಳಿಕೆಯಿಂದ ತಿಳಿಯಲ್ಪಡುವುದು, ಜ್ಞಾತ ಅಂದರೆ ತಿಳಿಯುವವನು. ಅಲ್ಲಿಗೇನು ಹೇಳ್ದಂಗಾಯಿತು, ಒಂದು ತಿಳುವಳಿಕೆ ಮತ್ತು ತಿಳಿಯಲ್ಪಡುವುದು ಮತ್ತು ತಿಳಿಯಲ್ಪಡುವವನು. ಈ ಮೂರು ಯಾವಾಗಲೂ ಒಂದು ವಿಧಿವಾಕ್ಯವನ್ನು ಚೋದನೆಯನ್ನು ಕೇಳಿದ ತಕ್ಷಣ ನಮ್ಮ ಮನಸ್ಸಲ್ಲಿ ತಕ್ಷಣ ಬರ್ತಾ ಇರುತ್ತೆ. ಇದಾದ ಮೇಲೆ ಮುಂದಿನದು ಕರಣಂ ಕರ್ಮ ಕರ್ತೇತಿ ಅಂತ ಈ ಎರಡನೇ ತ್ರಿಪುಟಿಗೆ ತೊಡಗ್ತಾನೆ. ಈ ಜ್ಞಾನ ತ್ರಿಪುಟಿ ವಿಧಿವಾಕ್ಯವನ್ನು ಕೇಳುವಾಗ ನಮಗೆ ಅದು ಅಂತರಂಗದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಮೊದಲನೇ ಈ ಮೂರು ಅಂತರಂಗಕ್ಕೆ ಸಂಬಂಧಪಟ್ಟಿದ್ದು, ಮತ್ತು ಉತ್ತರಾರ್ಧದಲ್ಲಿ ಬಂದಂಥದ್ದು ಅದು ಬಹಿರಂಗಕ್ಕೆ ಸಂಬಂಧಪಟ್ಟಿದ್ದು. ಇದಕ್ಕೆ ನಾನೊಂದು ಉದಾಹರಣೆ ಕೊಡ್ತೇನೆ ನೋಡಿ.
ಮನೆಯಲ್ಲಿ, ಅಡುಗೆ ಮನೆಯಲ್ಲಿ ಸೆಲ್ಫಿನ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದರೊಳಗೆ ತಿಂಡಿಯನ್ನು ಇಟ್ಟು ಅಮ್ಮ ಮುಚ್ಚಳ ಹಾಕಿ ಮುಚ್ಚಿಟ್ಟಿದ್ದಾರೆ. ಮಗನಿಗೆ ಹಸಿವಾಗಿದೆ. ನೋಡ್ತಾನೆ ಹೀಗೆ, ಓಹೋ ಪಾತ್ರ ಏನೋ ಇದೆ, ಮುಚ್ಚಳ ಹಾಕಿದ್ದಾರೆ ಅಂತೆಲ್ಲ ವಿಚಾರ ಮಾಡಿ ಆತ ಏನು ಮಾಡ್ತಾನೆ ಅಂದರೆ, ಏನಾದರೂ ಮಾಡಿ ಆ ಮುಚ್ಚಿಟ್ಟ ಪಾತ್ರೆಯಲ್ಲಿ ತಿಂಡಿ ಇದೆ ಅಂತ ಲೆಕ್ಕ ಹಾಕ್ತಾನೆ. ಯಾಕೆಂದರೆ ಹಿಂದಿನ ಅನುಭವ. ಹಾಗಾಗಿ ಇವತ್ತು ನೋಡಿದಾಗ ಅವನೇನಾಗುತ್ತೆ, ಈ ಪಾತ್ರದಲ್ಲಿ ತಿಂಡಿ ಇದೆ ಎನ್ನುವಂತಹದ್ದು ಅವನಿಗೆ ಬರುತ್ತೆ. ಇದು ಜ್ಞೇಯ. ಅಂದರೆ ನಾನು ತಿಂಡಿ ಇದೆ ಅಂದರೆ ತಿಂಡಿ ಇದೆಯೋ ಇಲ್ಲೋ ಅಂತ ಪತ್ತೆ ಹಚ್ಚಬೇಕು ಅಂತ, ಇದು ಜ್ಞೇಯ. ಇಷ್ಟು ಆದಮೇಲೆ ಆತ ಏನು ಮಾಡ್ತಾನೆ ಅಂದರೆ, ಆ ಬಾಲಕನಿಗೆ ಅದು ಗೊತ್ತಾಗ್ತದೆ ಏನಂದರೆ, ತಿಂಡಿ ಇದೆ ಅಂತ. ಅವನೇ ಜ್ಞಾತ. ಅಲ್ಲಿದ್ದು ತಿಂಡಿ ಜ್ಞೇಯ, ಅಲ್ಲಿದೆ ಅಂತ ತಿಳ್ಕೊಂಡಂಥವನು ಜ್ಞಾತ. ಅದಾದ ಮೇಲೆ ಅವನಿಗೆ ಪಕ್ಕ ಆಗ್ತದೆ. ಸ್ವಲ್ಪ ಮೇಲಕ್ಕೆ ಹೋದ ತಕ್ಷಣ ಘಮ್ ಅಂತ ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಆ ವಾಸನೆ ಮೂಗಿಗೆ ಬಡಿದ ಮೇಲೆ ಆ ಪರಿಮಳದ ಪಾತ್ರೆಯಿಂದ ಬಂದಂತಹ ಸುವಾಸನೆ, ತಿಂಡಿಯ ವಾಸನೆ ಮೂಗಿಗೆ ಬಡಿತು. ಅವನ ಮನಸ್ಸನ್ನು ಕೆರಳಿಸ್ತು. ಪಾತ್ರೆ ಮುಚ್ಚಳ ತೆಗೆಯೋಕ್ಕಿಂತ ಮೊದಲೇ ಇಲ್ಲಿ ಒಳ್ಳೆ ಮೈಸೂರು ಪಾಕ ಇದೆ ಅನ್ನೋದು ಅವನಿಗೆ ಜ್ಞಾನ ಬಂತು. ಹಾಗಾಗಿ ಯಾವುದೇ ಒಂದು ತಿಳುವಳಿಕೆ ಪಡ್ಕೊಳ್ಬೇಕು ಅಂತ ಒಂದು ಆಲೋಚನೆ ಬರುತ್ತಲ್ಲ, ಅದೇ ಜ್ಞೇಯ. ಆ ತಿಳ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತಾನಲ್ಲ, ಅವನು ಜ್ಞಾತ. ಅದನ್ನು ತಿಳಿಯೋದಕ್ಕೋಸ್ಕರ ಏನು ಮಾಡಬೇಕು ಅಂತ ಮತ್ಪುನಃ ವಿಚಾರ ಮಾಡ್ತಾನಲ್ಲ, ಅದು ಜ್ಞಾನ. ಇದಿಷ್ಟು ಅಂತರಂಗದಲ್ಲಿ ಆಗುವಂಥದ್ದು. ಹುಡುಗ ಅಷ್ಟಕ್ಕೆ ಬಿಡ್ತಾನ, ಗೊತ್ತಾಯ್ತು. ಇವಾಗ ಮೂಗಿಗೆ ವಾಸನೆ ಹೊಡೀತು, ಜ್ಞಾನ ಬಂತು. ಇವಾಗ ನೆಕ್ಸ್ಟ್ ಉತ್ತರಾರ್ಧ, ಕರಣಂ ಕರ್ಮ ಕರ್ತೇತಿ. ನೆಕ್ಸ್ಟ್ ಏನು ಮಾಡ್ತಾನೆ, ಇವಾಗ ಪಾತ್ರ ಇಳಿಸ್ಬೇಕು. ಹೇಗೆ ಇಳಿಸ್ಬೇಕು? ಮನೆಯಲ್ಲಿ ಒಂದು ಏಣಿ ಇದೆ. ಆ ಏಣಿ ತಂದು ಗೋಡೆಗೆ ಅದನ್ನು ಸಾಚಿ, ಅಂದರೆ ಚಾಚಿ ಇಟ್ಟು ಮೇಲಕ್ಕೆ ಹತ್ತುತ್ತಾನೆ. ಆ ತಿಂಡಿಯನ್ನು ಇಳಿಸೋದಕ್ಕೆ ಅದು ಕರಣ. ಯಾವುದು? ಲೇಡರ್, ಏಣಿ. ದಟ್ ಇಸ್ ಇನ್ಸ್ಟ್ರುಮೆಂಟ್, ಕರಣಂ ಅಂತ. ಅಷ್ಟಾದ ಮೇಲೆ ಆ ಪಾತ್ರೆಯ ಮುಚ್ಚಳವನ್ನು ತೆಗೆದು ತಿಂಡಿಯನ್ನು ಬಾಯಿಗೆ ಇಟ್ಕೊಂಡಿದ್ದು ಕರ್ಮ ಅಲ್ವಾ? ಏನು ತಿಂದ ಅವನು? ತಿಂಡಿಯನ್ನು ತಿಂದ. ಮತ್ತು ಬಳಿಕ ನಾಲಿಗೆಯನ್ನು ಚಪ್ಪರಿಸಿದವನು ಅವನೇ ಕರ್ತ. ಅಲ್ಲಿಗೆ ನೀವು ಯಾವುದೇ ಕೆಲಸ ಮಾಡಬೇಕಿದ್ರೂ ಸಹ ಈ ಮೊದಲ 3 ತ್ರಿಪುಟಿ ಮತ್ತು ನಂತರದ 3 ತ್ರಿಪುಟಿ, ಅಂದರೆ ಬೇಕಿದ್ದರೆ ಜ್ಞಾನ ತ್ರಿಪುಟಿ, ಕರಣ ತ್ರಿಪುಟಿ ಅಂತ ಬೇಕಾದ್ರೆ ಕರ್ಕೊಳ್ಳಿ. ಯಾಕೆಂದರೆ ಅಲ್ಲಿ ಆ ಮೊದಲನೇ ಜ್ಞಾನ ಇದೆ, ಎರಡನೇದ್ರೊಳಗೆ ಕರಣ ಮೊದಲಿದೆ. ಅದಕ್ಕೋಸ್ಕರ ಯಾವುದೇ ಒಂದು ಕೆಲಸ ಆಗಬೇಕಿದ್ರೆ ಇದು ಆಗಲೇಬೇಕು. ಈ ಪ್ರಕ್ರಿಯೆ ಆಗ್ತಾನೇ ಇರುತ್ತೆ. ಆದರೆ ನಾವೇನು ಮಾಡ್ತೇವೆ, ನಮಗೆ ಅಭ್ಯಾಸ ಆಗಿರುತ್ತಲ್ಲ, ಇದ್ರ ಬಗ್ಗೆ ಯೋಚನೆಯೇ ಮಾಡೋದಿಲ್ಲ. ಎಲ್ಲ ಕ್ರಿಯೆ ನಮ್ಮ ಮನಸ್ಸೊಳಗೆ ಹೋಗಿ ಕೂತಿರುತ್ತೆ. ಹಾಗಾಗಿ ಸಹಜವಾಗಿ ಆಗ್ತಾ ಇರುತ್ತೆ. ಶಾಸ್ತ್ರ ಇದನ್ನೆಲ್ಲವನ್ನು ಏನು ಮಾಡುತ್ತೆ, ಬಿಡಿಸಿ 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 ಹೇಳುತ್ತೆ. ಕೊನೆಗೆ ಇಷ್ಟೆಲ್ಲ ಆಯ್ತಲ್ಲ, ನಾವೇನು ಮಾಡ್ತೇವೆ, ಇಷ್ಟೆಲ್ಲ ಆದ ತಕ್ಷಣ ಇದನ್ನೆಲ್ಲ ಮಾಡಿದವನು ಯಾರು? ನಾನು. ನಾನು ಅಂದರೆ ಯಾರು? ಆತ್ಮ. ನೋ, ಇದೆಲ್ಲ ಆದದ್ದು ಯಾವುದರಿಂದಾಗಿ ಅಂತ ಕೇಳಿದರೆ ಅಹಂಕಾರ, ಅಧಿಷ್ಠಾನ, ಪಂಚಕ, ಅದನ್ನು ಮರಿಬಾರ್ದು ನಾವು. ಆತ್ಮನನ್ನು ಅಲ್ಲಗಳೆದು ಇವೇ ಮಾಡ್ತಾ ಇವೆ ಅಂತ ಹೇಳಬೇಕು. ಹಾಗಾಗಿ ಈ ತ್ರಿಪುಟಿಯೂ ಸಹ ಅದು ಅಂತಃಕರಣಕ್ಕೇ ಸಂಬಂಧಪಟ್ಟಂಥದ್ದು. ಅಷ್ಟು ಹಿನ್ನೆಲೆಯಲ್ಲಿ ಈ ಯಾವಾಗಲೂ ಹಾಗೆ ಮೊದಲು ಜ್ಞಾನ ಲಾಭ ಆಗ್ತದೆ ನಮಗೆ. ಅದಾದಮೇಲೆ ಆ ಜ್ಞಾನ ಲಾಭದಿಂದ ಕರ್ಮದಲ್ಲಿ ಪ್ರಯತ್ನ ಮಾಡ್ತೇವೆ. ಕರ್ಮ ಮಾಡೋಕ್ಕಿಂತ ಮೊದಲು ಅದಕ್ಕೆ ಸಂಬಂಧಪಟ್ಟಂಥ ಜ್ಞಾನ ಇರಲೇಬೇಕು. ಅದಿಲ್ಲ ಅಂತಾದರೆ ಅಲ್ಲಿ ಈ ಕರ್ಮ ಆಗುವುದಿಲ್ಲ.
ಅಷ್ಟು ಹಿನ್ನೆಲೆಯಲ್ಲಿ ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮಚೋದನ ಕರಣಂ ಕರ್ಮಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಈಗ ಸ್ವಲ್ಪ ಮನಸ್ಸಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಏಕೆಂದರೆ ಈ ಮೊದಲು ಮೂರನ್ನು ಮತ್ತು ನಂತರದ ಮೂರನ್ನು ಹೀಗೆ ವಿಭಾಗ ಮಾಡಿಕೊಂಡ್ರೆ ಮೊದಲನೇದು ಈ ಮೂರು ಕರ್ಮ ಮಾಡುವ ಹಾಗೆ ಪ್ರಚೋದನೆ ಮಾಡ್ತವೆ, ಮತ್ತು ನಂತರದ್ದು ಕರ್ಮದ ಸಂಗ್ರಹ. ಕರ್ಮ ಆಗಬೇಕಿದ್ರೆ ಇಷ್ಟಿರಬೇಕು ಅಂತ ಹೇಳುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಇಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾನೆ ಭಗವಂತ. ಇದು ಶಾಸ್ತ್ರದ ಮಾತು ಅಂತ ಹೇಳಿದೆ ನಾನು. ಈ ಶಾಸ್ತ್ರದಲ್ಲಿ ಕಾರಕಗಳು ಅಂತ ಇವೆ. ಕಾರಕಗಳು ಅಂದರೆ ಏನು? ಕ್ರಿಯೆಯನ್ನು ಉಂಟು ಮಾಡುವಂತಹ ಸಂಗತಿಗಳನ್ನು ಶಾಸ್ತ್ರ ಕಾರಕ, ವ್ಯಾಕರಣಶಾಸ್ತ್ರ ಕಾರಕ ಅಂತ ಕರೀತದೆ. ಈ ಪ್ರಾಯಶಃ ಭಾಷೆಯನ್ನು ಓದುವಾಗ ನಿಮಗೆಲ್ಲ ವಿಭಕ್ತಿ ಅಂತ ಒಂದು ಶಬ್ದದ ಪರಿಚಯ ಆಗಿರುತ್ತೆ. ಕರ್ತ ಅಂದರೆ ಒಂದು ಕೆಲಸವನ್ನು ಮಾಡುವವನಿದ್ದಾನಲ್ಲ ಅವನು ಕರ್ತ. ಅವನನ್ನು ಶಾಸ್ತ್ರ ಕರ್ತೃಕಾರಕ ಅಂತಲೇ ಕರೀತದೆ. ಇಲ್ಲಿ ಆ ತಿಂಡಿ ತಿನ್ನಲ್ಲ ಹುಡುಗ, ತಿಂದವನು ಯಾರು? ಅವನೇ ಕರ್ತ, ಕರ್ತೃಕಾರಕ ಅಂತ. ಮತ್ತು ಅವನು ಏನೇನು ತಿಂದ? ತಿಂಡಿಯನ್ನು ತಿಂದ. ದ್ವಿತೀಯ ವಿಭಕ್ತಿ ಆಬ್ಜೆಕ್ಟ್ ಅಂತ ನಾವು ಹೇಳ್ತೇವಲ್ಲ, ಅದನ್ನು ಕರ್ಮಕಾರಕ ಅಂತ ಶಾಸ್ತ್ರ ಕರೀತದೆ. ಆದರೆ ಈ ಕರ್ತ ಕರ್ಮ ಎರಡೇ ಇದ್ರಾಗುತ್ತೋ? ಇಲ್ಲ. ಕರ್ಮವನ್ನು ಸಾಧಿಸೋದಕ್ಕೆ ಅಂದರೆ ಕರ್ತನಿಗೆ ಕರ್ಮವನ್ನು ಮಾಡೋದಕ್ಕೆ ಕರಣವೂ ಬೇಕು. ಇನ್ಸ್ಟ್ರುಮೆಂಟಲ್ ಕೇಸ್ ಅಂತ ತೃತೀಯ ವಿಭಕ್ತಿಯಲ್ಲಿ ಸಾಮಾನ್ಯವಾಗಿರುತ್ತೆ. ಅದು ಎಲ್ಲ ಕಡೆಯೂ ಹಾಗೇನೆ. ಆ ಇನ್ಸ್ಟ್ರುಮೆಂಟನ್ನು ನಾವು ಕರಣ 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 ಅಂತ ಕರಿತೇವೆ. ಇಲ್ಲಿ ಕರಣ ಅಂತ ಹೇಳಬೇಕು ಅಷ್ಟು ಹೊರತು ಕರ್ಣ ಅಲ್ಲ. ಮತ್ತು ಈ ಕರಣ ಎಂಥ ಕರಣ ಅಂದರೆ ಈ ಪ್ಲಾಸ್ಟರಿಂಗ್ ಮಾಡ್ತಾನಲ್ಲ ಅವನ ಕೈಲಿರುವ ಕರ್ಣನೂ ಅಲ್ಲ, ಅದು ಕರಣಿ. ಈ ಶಬ್ದಗಳೆಲ್ಲ ನಾವು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಹೀಗೆ ಕರ್ತೃಕಾರಕ ಅವನೇ ಮುಖ್ಯ. ಅದಾದ ಮೇಲೆ ಕರ್ಮಕಾರಕ. ಕರ್ಮಕಾರಕ ಆದದ್ದು ಯಾವಾಗಲೂ ದ್ವಿತೀಯ ವಿಭಕ್ತಿಯಲ್ಲಿ ಇರ್ತದೆ. ದ್ವಿತೀಯ ವಿಭಕ್ತಿಯಲ್ಲಿ ಇರ್ತದೆ ಅಂದರೆ ನಿಮಗೊಂದು ಉದಾಹರಣೆ ಕೊಡ್ತೇನೆ. ಈಗ ನೀನು ಚಂದ್ರನನ್ನು ನೋಡು ಅಂತ ನಾನು ಹೇಳ್ತೇನೆ. ಆ ನೋಡುವ ಕ್ರಿಯೆ ಉಂಟಲ್ಲ, ಅಲ್ಲಿ ಕರ್ಮ ಯಾವುದು ಅಂದರೆ ಚಂದ್ರ. ಅವನು ಯಾವ ವಿಭಕ್ತಿಯಲ್ಲಿದ್ದಾನೆ? ಚಂದ್ರನನ್ನು. ಆ ಅನ್ನು ಅಂತ ಬರುತ್ತಲ್ಲ, ನಾವು ದ್ವಿತೀಯ ವಿಭಕ್ತಿ ಅಂತ ಹೇಳ್ತೇವೆ. ಅದನ್ನು ಶಾಸ್ತ್ರ ಏನಂತ ಕರೆಯುತ್ತೆ? ಕರ್ಮಕಾರಕ ಅಂತ ಕರೆಯುತ್ತೆ. ಹಸಿವೆ ಆಗಿತ್ತು, ಏನು ತಿಂದೆ? ಹಣ್ಣನ್ನು ತಿಂದೆ. ಆ ಹಣ್ಣನ್ನು ಅನ್ನೋದೇನು? ಅದು ಕರ್ಮಕಾರಕ. ಹೀಗೆ ಪೂರ ಶಾಸ್ತ್ರದ ವಿಚಾರವನ್ನು ಹೇಳ್ತಾ ಹೋಗುತ್ತೆ. ಆದರೆ ಕೆಲವು ಸಲ ಏನಾಗುತ್ತೆ ಅಂದರೆ ಈ ಕ್ರಿಯಾಪದದ ಒಳಗೇನೆ ಕರ್ಮವನ್ನು ಸೂಚಿಸುವ ಶಕ್ತಿ ಇರುತ್ತೆ. ಇಂಗ್ಲೀಷಲ್ಲಿ ಇದನ್ನು ಬೇರೆ ಶಬ್ದದಿಂದ ಕರೀತಾರೆ. ಈಗ ನೋಡಿ, ಕೆಲವು ಕ್ರಿಯಾಪದಗಳಿವೆ ಅಲ್ಲಿ ದ್ವಿತೀಯ ವಿಭಕ್ತಿ ಬರೋದೇ ಇಲ್ಲ, ನೀವು ಪ್ರಶ್ನೆ ಮಾಡಲಿಕ್ಕೂ ಆಗೋದಿಲ್ಲ. ಈಗ ಉದಾಹರಣೆಗೆ ತಿನ್ನುತ್ತಾನೆ ಅಂತ ಕ್ರಿಯಾಪದ ಹೇಳ್ತೇನೆ. ನೀವು ದ್ವಿತೀಯ ವಿಭಕ್ತಿಯಲ್ಲಿ ಪ್ರಶ್ನೆ ಮಾಡೋದಕ್ಕೆ ಬರುತ್ತೆ ಏನನ್ನು ಅಂತ. ಅಂದರೆ ಆ ತಿನ್ನುತ್ತಾನೆ ಎನ್ನುವ ಕ್ರಿಯೆಯ ಒಳಗೇನೆ ಕರ್ಮಕಾರಕ ಸೇರಿಕೊಂಡಿದೆ. ದ್ವಿತೀಯ ವಿಭಕ್ತಿ ಬರುತ್ತೆ. ಚಪಾತಿಯನ್ನು, ದೋಸೆಯನ್ನು, ಹಣ್ಣನ್ನು, ಸ್ವೀಟನ್ನು ಎಲ್ಲ ಕಡೆ ಬರುತ್ತೆ. ಆದರೆ ಇನ್ನು ಕೆಲವು ಕಡೆಗೆ ದ್ವಿತೀಯ ವಿಭಕ್ತಿ ಬರೋದಿಲ್ಲ. ಉದಾಹರಣೆಗೆ ಅರಳುತ್ತದೆ. ದ್ವಿತೀಯ ವಿಭಕ್ತಿಯಲ್ಲಿ ಪ್ರಶ್ನೆ ಮಾಡಿ ನೋಡೋಣ. ಏನು ಅರಳುತ್ತದೆ ಅಂತ ಕೇಳ್ತೇವೆ, ಏನನ್ನು ಅರಳುತ್ತದೆ ಅಂತ ಕೇಳೋದಕ್ಕೆ ಆಗೋದಿಲ್ಲ. ಆಗತ್ತಾ? ಇಲ್ಲ. ಅಂದರೆ ಆ ಅರಳುತ್ತದೆ ಎನ್ನುವಂಥ ಕ್ರಿಯಾಪದ ಉಂಟಲ್ಲ, ಅದರೊಳಗೆ ಕರ್ಮಪದ ಇಲ್ಲ. ಹಾಗಾಗಿ ಅದನ್ನು ಅಕರ್ಮಕ ಅಂತ ಕರೀತಾರೆ. ಯಾವ ಕ್ರಿಯೆಯಲ್ಲಿಯೇ ದ್ವಿತೀಯ ವಿಭಕ್ತಿಯಲ್ಲಿ ಪ್ರಶ್ನೆ ಮಾಡೋದಕ್ಕೆ ಬರುತ್ತೋ, ಅಂದರೆ ಕರ್ಮ ಅಂತರ್ಗತವಾಗಿರುತ್ತೋ, ಅದನ್ನು ಸಕರ್ಮಕ ಅಂತ ಕರೀತಾರೆ. ಬರೆಯುತ್ತಾನೆ, ಇವಾಗ ನೀವು ಪ್ರಶ್ನೆ ಮಾಡೋಕ್ಕೆ ಬರುತ್ತೆ ಏನನ್ನು? ಪತ್ರವನ್ನು.
ಹೋಮ್ವರ್ಕನ್ನು, ನೋಟ್ಸನ್ನು ಎಲ್ಲ ಬರುತ್ತೆ ದ್ವಿತೀಯ ವಿಭಕ್ತಿಯಲ್ಲಿ. ಆದರೆ ಇನ್ನೊಂದು ಹೇಳ್ತೇನೆ, ಓಡುತ್ತಾನೆ ದ್ವಿತೀಯ ವಿಭಕ್ತಿಯಲ್ಲಿ ಪ್ರಶ್ನೆ ಮಾಡಿ ನೋಡೋಣ. ಏನನ್ನು ಓಡುತ್ತಾನೆ ಅಂತ ಕೇಳೋದಕ್ಕಾಗತ್ತಾ? ನಮಗೆಲ್ಲರಿಗೂ ಭಾಷೆ ಮಾತನಾಡೋದಕ್ಕೆ ಬರುತ್ತೆ, ಆದರೆ ಈ ಸೂಕ್ಷ್ಮ ಶಾಸ್ತ್ರ ಹೇಳಿದಾಗ ಮಾತ್ರ ಗೊತ್ತಾಗತ್ತೆ ಅಲ್ವಾ? ಇದನ್ನು ಇಂಗ್ಲೀಷಲ್ಲಿ ಟ್ರಾನ್ಸಿಟಿವ್ ವರ್ಬ್ ಆ್ಯಂಡ್ ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಕರೀತಾರೆ. ಯಾವ ಕ್ರಿಯೆಯ ಒಳಗೆ ಕರ್ಮಪದ ಇರುತ್ತೋ ದಟ್ ಈಸ್ ಕಾಲ್ಡ್ ಟ್ರಾನ್ಸಿಟಿವ್ ವರ್ಬ್. ಯಾವುದ್ರೊಳಗೆ ಕರ್ಮಪದ ಇರೋದಿಲ್ವೋ ಇಂಟ್ರಾನ್ಸಿಟಿವ್ ವರ್ಬ್. ಹಿ ಲಾಫ್ಸ್ ಅಂದರೆ ನೀವು ಪ್ರಶ್ನೆ ಮಾಡಿ ದ್ವಿತೀಯ ವಿಭಕ್ತಿಯಲ್ಲಿ ನೋಡೋಣ, ಕೇಳೋದಕ್ಕಾಗೋಲ್ಲ. ಆದ್ದರಿಂದ ಭಗವಂತ ಏನು ಹೇಳ್ತಾನೆ ಅಂದರೆ, ಈ ಕರ್ಮ ಪದ ಅನ್ನೋದು ಉಂಟಲ್ಲ, ಅದು ಯಾವಾಗಲೂ ದ್ವಿತೀಯಾಂತವಾಗಿರುತ್ತೆ. ಹಾಗಾಗಿ ಈ ಕರ್ಮವೂ ಸಹ ಅದು ಸಹ ಆತ್ಮನಿಗೆ ಸಂಬಂಧಪಟ್ಟಿದ್ದು ಅಲ್ಲ, ಕರಣವೂ ಸಹ ಆತ್ಮನಿಗೆ ಸಂಬಂಧಪಟ್ಟಿದ್ದು ಅಲ್ಲ. ಅಂದರೆ ಕರ್ತೃಕಾರಕ, ಕರ್ಮಕಾರಕ, ಕರಣಕಾರಕ ಮೂರಾಯಿತು. ಇಷ್ಟೇ ಅಲ್ಲ, ಇನ್ನು ಮತ್ತೆ ಮೂರಿವೆ. ಇಲ್ಲಿಲ್ಲ, ಆದರೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಾದ್ದರಿಂದ ಅದನ್ನು ಹೇಳಿಬಿಡ್ತೇನೆ. ಸಂಪ್ರದಾನಕಾರಕ, ಅಪಾದಾನಕಾರಕ, ಅಧಿಕರಣಕಾರಕ ಅಂತ. ಸಂಪ್ರದಾನ ಅಂದರೆ ಏನು ಅಂದರೆ, ಈಗ ರಾಜನು ಭಿಕ್ಷುಕನಿಗೆ ದುಡ್ಡನ್ನು ಕೊಟ್ಟನು. ರಾಜ ಕರ್ತ, ಕೊಟ್ಟಿದ್ಯಾವುದನ್ನು? ದುಡ್ಡನ್ನು, ಕರ್ಮ. ಭಿಕ್ಷುಕನಿಗೆ ಸಂಪ್ರದಾನ. ಹೀಗೆ ಆ ಚತುರ್ಥಿ ವಿಭಕ್ತಿ ಎಲ್ಲಿ ಬರುತ್ತೋ ಅಲ್ಲೆಲ್ಲ ಅದನ್ನು ಸಂಪ್ರದಾನ ಅಂತ ಕರೀತಾರೆ. ಇನ್ನೊಂದುಂಟು ಮುಂದಿನದು, ಅದಕ್ಕೆ ಅಪಾದಾನ ಅಂತ ಹೆಸರು. ಮೈಸೂರಿನಿಂದ ಬಸ್ಸು ಬಂದಿತು. ಇಲ್ಲಿ ಮೈಸೂರಿನಿಂದ ಅಂತ ಉಂಟಲ್ಲ, ಅದು ಇನ್ಸ್ಟ್ರುಮೆಂಟಲ್ ಕೇಸ್ ಅಲ್ಲ, ತೃತೀಯ ವಿಭಕ್ತಿ ಅಲ್ಲ, ಅದು ಅಪಾದಾನ. ಅಪಾದಾನ ಅಂದರೆ ಎಲ್ಲಿ ಅಪಾದಾನ ಶಾಸ್ತ್ರ ಬಳಸುತ್ತೆ ಅಂದರೆ, ಮೈಸೂರನ್ನ ಬಿಟ್ಟು ಬಸ್ಸು ಬಂತು. ಬಸ್ ಬರಬೇಕಿದ್ರೆ ಮೈಸೂರನ್ನು ಕಟ್ಕೊಂಡೇ ಬಂದಿಲ್ಲ ಅಲ್ವಾ? ಹೀಗೆ ಎಲ್ಲಿ ಸಪ್ರೇಷನ್ ಆಗುತ್ತೋ ಅದಕ್ಕೆ ಏನಂತ ಹೆಸರು? ಅಪಾದಾನ ಅಂತ ಹೆಸರು. ಮತ್ತು ಮುಂದಿನ ಪ್ರಶ್ನೆ, ಬಸ್ಸು ಎಲ್ಲಿ ಬಂತು ಅಂತ ಕೇಳಿದರೆ, ಆ ಎಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿ, ದಾರಿಯಲ್ಲಿ ಅಂತ ಹೇಳ್ತೇವಲ್ಲ, ಇದು ಸಪ್ತಮಿ ವಿಭಕ್ತಿ ಅಧಿಕರಣಕಾರಕ. ಹೀಗೆ ಈ ಕರ್ತೃ, ಕರ್ಮ, ಕರಣ, ಸಂಪ್ರದಾನ ಮತ್ತು ಅಪಾದಾನ ಮತ್ತು ಅಧಿಕರಣ, ಈ ಎಲ್ಲ ಕಾರಕಗಳಿಂದ ಏನೆಲ್ಲ ಆಗತ್ತೋ ಅದು ಕಾರಕಗಳೇ ಅದನ್ನು ಆಗುವ ಹಾಗೆ ಮಾಡ್ತವೆ ಅಷ್ಟೇ ಹೊರತು ಆತ್ಮನಿಗೂ ಈ ಕ್ರಿಯೆಗೂ ಸಂಬಂಧ ಇಲ್ಲ. ಇದನ್ನು ಹೇಳೋದು ಇಷ್ಟ ಭಗವಂತನಿಗೆ. ಅದಕ್ಕೋಸ್ಕರ ಈ ಶಾಸ್ತ್ರದ ಕಾಡಲ್ಲಿ ನಮ್ಮನ್ನು ಒಂದು ಸಲ ಓಡಾಡಿಸಿ ಬಿಡ್ತಾನೆ. ನಾವು ಒಂದು ಸಲ ಕಣ್ಣು ಕಟ್ಕೊಂಡು ಓಡಾಡಬೇಕಾಗತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ತಾತ್ಪರ್ಯ ಏನು ಅಂದರೆ, ಈ ಕಾರಕಗಳ ಪೈಕಿ ಮೊದಲು ಪರಿಗಣಿಸಲ್ಪಡುವಂತಹ ಕರ್ತೃಕಾರಕನೂ ಸಹ ಆತ್ಮನಲ್ಲ. ಹಾಗಿದ್ರೆ ಯಾವುದು ಅಂದರೆ, ಆ ಅಹಂಕಾರದ ವೃತ್ತಿಯೇ ಕರ್ತ ಅಂತ ಇಲ್ಲಿ ಹಾಗೆ ತೋರಿಕೊಳ್ತಾನೆ. ಆತ್ಮನಲ್ಲಿ ಕಲ್ಪಿತ ಆದಂಥ ಈ ಕಾರಕಗಳು ಎಲ್ಲವನ್ನೂ ಮಾಡ್ತಾ ಇರ್ತವೆ ಅಷ್ಟೇ ಹೊರತೂ ಸಹ ಆತ್ಮನಿಗೂ ಈ ಕಾರಕಗಳು ಮಾಡುವ ಕ್ರಿಯೆಗೂ ಸಂಬಂಧ ಇಲ್ಲ. ಅಂದರೆ ಎಷ್ಟು ಯಾವ ಹಂತದಲ್ಲಿ ನಾವು ಪ್ರಶ್ನೆ ಮಾಡಿದರೂ ಸಹ ಆತ್ಮವಸ್ತುವಿಗೆ ಯಾವುದೂ ಅಂಟುವುದಿಲ್ಲ ಅನ್ನೋದನ್ನು ಭಗವಂತ ಹೇಳ್ತಾ ಹೋಗ್ತಾನೆ. ಇದನ್ನೆಲ್ಲ ಯಾಕೆ ಹೇಳ್ತಾನೆ ಅಂದರೆ, ಆತ್ಮ ನಿರ್ಗುಣ, ನಿರಾಕಾರ, ನಿಷ್ಕ್ರಿಯ ಅನ್ನುವಂಥ ಈ ಮಾತನ್ನು ಸಮರ್ಥಿಸ್ತಾ ಈ ಎಲ್ಲ ಇನ್ಸ್ಟ್ರುಮೆಂಟ್ಗಳೇ ಮಾಡ್ತವೆ ಅಷ್ಟೇ ಹೊರತೂ ಸಹ ಆತ ಮಾಡುವುದಿಲ್ಲ ಅನ್ನೋದನ್ನು ಹೇಳೋದು ಭಗವಂತನಿಗೆ ಉದ್ದೇಶ. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಳ್ಳೋಣ. ಮತ್ತು ಮುಂದೆ ಆಗುವ ಎಲ್ಲ ಕ್ರಿಯೆಗಳು ಸಹ ಗುಣಭೇದದಿಂದ, ಅಂದರೆ ಗುಣಭೇದದಿಂದ ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣಗಳು, ಈ ಮೂರು ಗುಣಗಳ ಭೇದದಿಂದಾಗಿ ಮೂರು ವಿಧವಾಗ್ತವೆ
ಅನ್ನೋದನ್ನು ಭಗವಂತ ಮುಂದಿನ ಶ್ಲೋಕದಲ್ಲಿ ಹೇಳಲಿಕ್ಕೆ ಹೊರಟಿದ್ದಾನೆ. 19ನೆಯ ಶ್ಲೋಕ. ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿಧೈವ ಗುಣಭೇದತಃ ಪ್ರೋಚ್ಯತೆ ಗುಣಸಂಖ್ಯಾನೆ ಯಥಾವತ್ ಶೃಣು ತಾನ್ಯಪಿ. ಜ್ಞಾನ ಮತ್ತು ಕ್ರಿಯೆ, ಕರ್ತ, ಈ ಮೂರೂ ಸಹ ಗುಣಭೇದಗಳಿಂದ ಮೂರೇ ವಿಧವಾಗಿವೆ ಅಂತ ಕಾಪಿಲ ಸಾಂಖ್ಯಶಾಸ್ತ್ರದಲ್ಲಿ ಹೇಳಿದೆ. ಅದನ್ನು ಯಥಾವತ್ತಾಗಿ ನಾನು ನಿನಗೆ ಹೇಳ್ತೇನೆ, ನೀನು ಕೇಳು. ಇದಿಷ್ಟು ಈ ಶ್ಲೋಕದ ಅರ್ಥ. ಜ್ಞಾನ, ಕರ್ಮ ಮತ್ತು ಕರ್ತ ಈ ಮೂರೂ ಸಹ ಮೂರಾಗತ್ತೆ. ಯಾವ ಹಿನ್ನೆಲೆಯಲ್ಲಿ? ಗುಣಗಳ ಭೇದದಿಂದಾಗಿ. ಅವು ಒಂದೊಂದಿದ್ದದ್ದು, ಜ್ಞಾನ ಒಂದೇ ಇದ್ದರೂ ಸಹ ಮೂರಾಗೋದಕ್ಕೆ ಕಾರಣ ಸತ್ವಾದಿ ಗುಣಭೇದ. ಕರ್ಮ ಒಂದೇ ಇದ್ದದ್ದು ಮೂರಾಗೋದಕ್ಕೆ ಕಾರಣ ಸತ್ವಾದಿ ಗುಣಭೇದ. ಮತ್ತು ಕರ್ತ ಒಬ್ಬನೇ ಇದ್ರೂ ಸಹ ಅವನು ಸಾತ್ವಿಕ ಕರ್ತ, ರಾಜಸಿಕ ಕರ್ತ ಅಂತೆಲ್ಲ ಕರೆಸ್ಕೊಳ್ಳೋದಕ್ಕೆ ಕಾರಣ ಆ ಗುಣಗಳೇ ಕಾರಣ. ಹೀಗೆ ಇವು ಮೂರು ಆಗ್ತವೆ. ಇದು ನಿಮಗೆ ಹೇಗೆ ಗೊತ್ತಾಗತ್ತೆ ಅಂದರೆ, ಈ ಗುಣಗಳ ಬಗ್ಗೆ ಸುದೀರ್ಘವಾಗಿ ವಿಚಾರ ಮಾಡಿದಂತಹ ಶಾಸ್ತ್ರಕಾರರಿದ್ದಾರೆ. ಅವರ ಹೆಸರು ಏನು ಅಂದರೆ ಸಾಂಖ್ಯಶಾಸ್ತ್ರಜ್ಞರು ಅಂತ, ಸಾಂಖ್ಯಶಾಸ್ತ್ರಕಾರರು. ಕಪಿಲ ಮುನಿ ಅದರ ಪ್ರವರ್ತಕ. ಹಾಗಾಗಿ ಆ ಕಾಪಿಲ ಸಾಂಖ್ಯಶಾಸ್ತ್ರ ಅಂತ ಅದನ್ನು ಕರೀತಾರೆ. ಈ ಕಪಿಲ ಮುನಿಯಿಂದ ಪ್ರವರ್ತಿತವಾದಂತಹ ಈ ಸಾಂಖ್ಯಶಾಸ್ತ್ರ ಅದು ಬೇರೆ ಬೇರೆ ವಿಚಾರಗಳನ್ನೆಲ್ಲ ಹೇಳುತ್ತೆ. 17ನೆಯ ಅಧ್ಯಾಯದಲ್ಲಿ ಈ 3 ತರಹದ ಪ್ರವೃತ್ತಿಗಳು, ಸಾತ್ವಿಕ ಪ್ರವೃತ್ತಿ, ರಾಜಸಿಕ ಪ್ರವೃತ್ತಿ ಮತ್ತು ತಾಮಸಿಕ ಪ್ರವೃತ್ತಿ ಅಂತ ಬಂದಿದೆ. ಅದಕ್ಕೆ ಕಾರಣ ಗುಣಗಳು. ಇನ್ನು ಅದಕ್ಕೂ ಹಿಂದಕ್ಕೂ ಅದರ 14ನೇ ಅಧ್ಯಾಯದಲ್ಲಿ ಈ ಗುಣಗಳೆಲ್ಲ ಏನೆಲ್ಲ ಮಾಡ್ತವೆ ಅನ್ನುವಂಥ ವಿಚಾರವು ಸುದೀರ್ಘವಾಗಿ ಬಂದಿದೆ. ಇದು 18ನೇ ಅಧ್ಯಾಯ ಹಿಂದಿನ ಎಲ್ಲ ಅಧ್ಯಾಯಗಳ ವಿಚಾರವನ್ನು ಅಲ್ಲಲ್ಲಿ ಎಳೆದು ಹೇಳುತ್ತೆ. ಆದ್ದರಿಂದ ಈ 14 ಮತ್ತು 17ನೇ ಅಧ್ಯಾಯದ ವಿಚಾರವನ್ನು ಇಟ್ಕೊಂಡು ಇದೊಂದು 2-3 ಶ್ಲೋಕ ಹೇಳುತ್ತೆ. ಎಲ್ಲ ಒಂದಕ್ಕೊಂದು ಸಂಬಂಧ. ಹಿಂದಿನ ಶ್ಲೋಕದಲ್ಲಿ ಕರ್ಮಚೋದನೆ ಅಂತ ಬಂದಿತ್ತಲ್ಲ, ಆ ಕರ್ಮಚೋದನೆ ಮತ್ತು ಕರ್ಮ ಸಂಗ್ರಹ ಇವುಗಳ ತ್ರಿಪುಟಿಯನ್ನು ನಾವು ನೋಡಿ ಬಂದಿದ್ದೇವೆ. ಆ ಜ್ಞಾನ ತ್ರಿಪುಟಿಯಲ್ಲಿ ಜ್ಞಾನ ಮತ್ತು ಜ್ಞೇಯ ಅಂತ ನಾವು ನೋಡಿದ್ವಿ. ಅಲ್ಲಿ ಜ್ಞಾನ ಜ್ಞೇಯ ಎರಡು ಬೇರೆ, ಜ್ಞಾತನೂ ಬೇರೆ ಅಂತ ಹೇಳಿದ್ವಿ. ಇಲ್ಲಿ ಏನು ಮಾಡ್ತಾನೆ ಅಂದರೆ ಭಗವಂತ ಜ್ಞಾತನನ್ನು ಬಿಟ್ಟುಬಿಡ್ತಾನೆ. ಇವಾಗ ಆ ಜ್ಞಾನ ಜ್ಞೇಯ ಇವೆರಡನ್ನೂ ಸೇರಿಸಿ ಜ್ಞಾನದ ಗುಂಪಿನಲ್ಲಿಯೇ ಸೇರಿಸ್ತಾನೆ. ಯಾಕೆ ಅಂದರೆ ನಮಗೆ ಯಾವುದು ಜ್ಞೇಯ ಅಂತ ಆಗಿರುತ್ತೋ ಅದೆಲ್ಲವೂ ಜ್ಞಾನದಿಂದಲೇ ಬಂದಿರುತ್ತೆ. ಜ್ಞಾನ ಅನ್ನೋದು ಇಲ್ಲದೇ ಇದ್ದರೆ ಜ್ಞೇಯ ಅನ್ನೋದು ಬರೋದೇ ಇಲ್ಲ. ಅಲ್ಲಿಗೆ ಏನು ಹೇಳಿದಂಗಾಯಿತು, ಯಾವ್ಯಾವುದು ಜ್ಞೇಯ ಉಂಟೋ ಅದು ಎಲ್ಲವುದೂ ಸಹ ಜ್ಞಾನಾಶ್ರಿತವೇ. ಮಿನಿಮಮ್ ಮಾರು ಜ್ಞಾನ ಇದ್ದರೆ ಇದು ಜ್ಞೇಯ ಅಂತ ಗೊತ್ತಾಗುತ್ತೆ, ಹಾಗಿಲ್ಲದೆ ಇದ್ದರೆ ಅದು ಗೊತ್ತಾಗುವುದಿಲ್ಲ. ಹಾಗಾಗಿ ಅಲ್ಲಿ ಹೇಳಿದಂಥ ಜ್ಞಾನ ಜ್ಞೇಯ ಇದೆರಡನ್ನು ಸೇರಿಸಿ ಜ್ಞಾನ ಅಂತ ಹೇಳ್ತಾನೆ ಒಂದು. ಮತ್ತು ಅಲ್ಲಿ ಆ ಕರ್ಣ ತ್ರಿಪುಟಿಯಲ್ಲಿ ಭಗವಂತ ಕರ್ಮ ಶಬ್ದದಿಂದ ಅಂದರೆ ಎಲ್ಲ ಕರ್ಮ ವಿಚಾರವನ್ನೂ ಸಹ ಆ 6 ಕಾರಕಗಳನ್ನು ಹೇಳಿದ್ನಲ್ಲ, ಅದೆಲ್ಲವನ್ನು ಇಲ್ಲಿ ಕರ್ಮ ಎನ್ನುವಂತಹ ಶಬ್ದವನ್ನು ಹೇಳ್ತಾನೆ. ಇಲ್ಲಿ ಕರ್ಮ ಅಂದರೆ ಆ ಕಾರಕಗಳು ಅಲ್ಲ. ಕರ್ಮ ಅಂದರೆ ಇಲ್ಲಿ ಕ್ರಿಯೆ. ನಿನ್ನೆ ಮೊನ್ನೆ ಎಲ್ಲ ಕರ್ಮ ಅಂತ ಹೇಳಿದ್ನಲ್ಲ, ಆ ಕ್ರಿಯೆ ಇದಿಷ್ಟನ್ನು ಅಲ್ಲಿ ಸೇರಿಸಿ ಕರ್ಮ ಕ್ರಿಯೆ ಎನ್ನುವಂಥ ಅರ್ಥದಲ್ಲಿ ಹೇಳ್ತಾನೆ. ಹೀಗೆ ಈ ಶ್ಲೋಕ ಇದು ಪೂರಾ ಶಾಸ್ತ್ರದ ವಿಚಾರವನ್ನು ಹೇಳ್ತಾ ಹೋಗುತ್ತೆ. ಹಾಗೆ ಹೇಳುವಾಗ ಕರ್ತೃಕಾರಕವನ್ನು ಮಾತ್ರ ಭಗವಂತ ಪೃಥಕ್ಕಾಗಿ ಇಡುತ್ತಾನೆ. ಯಾಕೆ ಅಂದರೆ ಅವನು ಮುಖ್ಯನಾದ್ದರಿಂದ ಅವನ ಬಗ್ಗೆ ಹೆಚ್ಚು ಸುದೀರ್ಘವಾಗಿ ಹೇಳಬೇಕು. ಮತ್ತಷ್ಟೇ ಅಲ್ಲ, ಆತ್ಮನೇ ಕರ್ತೃ ಅಂತ ಹೇಳುವಂಥ ದಾರ್ಶನಿಕರಿದ್ದಾರೆ.
ಅವರಿಗೆ ಉತ್ತರ ಕೊಡಬೇಕು, ಅವರ ಬಾಯನ್ನು ಮುಚ್ಚಿಸಬೇಕು. ಹಾಗಾಗಿ ಅದಕ್ಕೆ ಹೆಚ್ಚು ವಿವರಣೆ ಬೇಕು. ಹಾಗಾಗಿ ಅದನ್ನು ಪೃಥಕ್ಕಾಗಿ ಹೇಳ್ತಾನೆ. ಮತ್ತು ಜ್ಞಾನಂ ಕರ್ಮ ಚ ಕರ್ತಾ ಚ ಅಲ್ಲ ಪೂರ್ವಾರ್ಧ ಇದು. ಈ ಸಾಲಿನಲ್ಲಿ ಶ್ಲೋಕದ ಅರ್ಥವೇ ಅಂದರೆ ಹಿಂದಿನ ಶ್ಲೋಕದಲ್ಲಿ ಬಂದಂತಹ ಅರ್ಥವೇ ಗತಾರ್ಥ ಸೇರಿ ಹೋಗಿಬಿಟ್ಟಿದೆ. ಇವು ಮೂರೂ ಸಹ ಜ್ಞಾನ ಮತ್ತು ಕರ್ಮ ಕರ್ತ ಇವು ಮೂರೂ ಸಹ ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತ ಮೂರು ವಿಭಾಗ ಆಗ್ತವೆ ಅಂತ ಗುಣಸಂಖ್ಯಾನದಲ್ಲಿ ಹೇಳಿದೆ. ಗುಣಸಂಖ್ಯಾನ ಅಂದರೆ ಸಾಂಖ್ಯಶಾಸ್ತ್ರ. ಈ ಸಾಂಖ್ಯಶಾಸ್ತ್ರ ಪ್ರವರ್ತಕ ಕಪಿಲ ಮುನಿ ಅಂತ ಹೇಳಿದೆ. ಸಾಂಖ್ಯಶಾಸ್ತ್ರ ಹೇಳಿದ ವಿಚಾರವನ್ನು ಭಗವಂತ ಆತ್ಮತತ್ವವನ್ನು ಕುರಿತು ಹೇಳುವಾಗ ಯಾಕೆ ಅದನ್ನು ಇಲ್ಲಿ ಉಲ್ಲೇಖ ಮಾಡ್ತಾನೆ? ಇವನು ಹೇಳಬೇಕಾದದ್ದು ವೇದಾಂತದ ಅಲ್ಲಿ ಬಂದ ವಿಚಾರ ಹೇಳಬೇಕೆ ಅಷ್ಟೇ ಹೊರತನು ಸಾಂಖ್ಯಶಾಸ್ತ್ರದಲ್ಲಿ ಬಂದದ್ದನ್ನು ಯಾಕೆ ಹೇಳಬೇಕು? ಇದೊಂದು ಪ್ರಶ್ನೆ. ಸಾಮಾನ್ಯ ಓದಿದ್ರೆ ಈ ಪ್ರಶ್ನೆ ಎಲ್ಲ ಬರೋದಿಲ್ಲ, ಅದು ಬಹಳ ಆಳವಾಗಿ ಹೋದಾಗ ಬರುತ್ತೆ. ಆಚಾರ್ಯ ಶಂಕರರು ಇದಕ್ಕೆ ಸಮಾಧಾನ ಹೇಳ್ತಾರೆ. ಹೌದು, ನಾವು ಅದ್ವೈತಿಗಳು ಆತ್ಮ ಪರಮಾತ್ಮ ಎರಡೂ ಒಂದೇ ಅಂತ ಹೇಳುವವರು. ಆದರೆ ಸಾಂಖ್ಯರು ಅವರು ದ್ವೈತವಾದಿಗಳು ಸಾಂಖ್ಯರು. ಮತ್ತು ಅದ್ವೈತಿಗಳು ಜಗತ್ತಿಗೆ ಕಾರಣವಾದಂಥದ್ದು ಚೈತನ್ಯ ಅಂತ ಹೇಳ್ತಾರೆ. ಸಾಂಖ್ಯ ಏನು ಹೇಳ್ತಾನೆ? ಜಡವೇ ಕಾರಣ ಅಂತ ಹೇಳ್ತಾನೆ. ಇಷ್ಟೆಲ್ಲ ಭೇದ ಇರುವಾಗ ಅವನ ಮತವನ್ನು ಯಾಕೆ ಭಗವಂತ ಉಲ್ಲೇಖಿಸ್ತಾನೆ ಇಲ್ಲಿ ಅಂತ ಪ್ರಶ್ನೆ ಬಂದರೆ ಭಗವತ್ಪಾದರು ಭಗವಂತನ ಮಾತನ್ನು ಹೀಗೆ ಸಮರ್ಥಿಸ್ತಾರೆ. ನಾವು ಅದ್ವೈತಿಗಳು, ನಮಗೆ ಎರಡು ದಶೆ ಉಂಟು. ಒಂದು ವ್ಯಾವಹಾರಿಕ ದಶೆ, ಇನ್ನೊಂದು ಪಾರಮಾರ್ಥಿಕ ದಶೆ. ಬ್ರಹ್ಮ ಒಂದೇ ಸತ್ಯ ಅಂತ ನಾವು ಹೇಳುವುದು ಪಾರಮಾರ್ಥಿಕ ಸ್ಥಿತಿಯಲ್ಲಿ. ಆದರೆ ವ್ಯಾವಹಾರಿಕ ದಶೆಯಲ್ಲಿ ಈ ದ್ವೈತಿಗಳು ಹೇಳೋದು ಎಲ್ಲವನ್ನೂ ನಾವು ಒಪ್ಕೊಳ್ತೇವೆ. ಅದರೊಳಗೂ ಸಹ ಈ ಕಪಿಲ ಮುನಿಯಿಂದ ಪ್ರೋಕ್ತವಾದ ಸಾಂಖ್ಯಶಾಸ್ತ್ರ ಉಂಟಲ್ಲ, ಅದ್ವೈತಿಗಳಿಗೆ ತುಂಬ ಹತ್ತಿರವಾದದ್ದು. ಕೆಲವು ವಿಚಾರಗಳಲ್ಲಿ ನಮಗೆ ಅವರಿಗೆ ಹೊಂದಾಣಿಕೆ ಆಗೋದೇ ಇಲ್ಲ. ಅಂದರೆ ಈ ಪ್ರಪಂಚ ಕಾರಣ ವಿಚಾರದಲ್ಲಿ ಅವರು ಜಡವೇ ಕಾರಣ ಅಂತ ಹೇಳ್ತಾರೆ. ಜಡ ಕಾರಣ ಆಗೋದಕ್ಕೆ ಸಾಧ್ಯ ಉಂಟಾ? ಆಗೋದಿಲ್ಲ ಅಂಥೇಳಿ ಬ್ರಹ್ಮಸೂತ್ರ ಭಾಷೆಯಲ್ಲಿ ಎಲ್ಲ ಕಡೆಗೂ ಸಹ ಅದನ್ನು ವಿರೋಧ ಮಾಡಿದ್ದಾಗಿದೆ, ಅದನ್ನು ಖಂಡಿಸ್ತಾರೆ. ಆದರೆ ಗುಣಗಳ ವಿಚಾರ ಬಂದಾಗ ಮಾತ್ರ ಸಾಂಖ್ಯರು ಹೇಳಿದ್ದನ್ನು ನಾವು ಒಪ್ಕೊಳ್ತೇವೆ. ಯಾಕೆಂದರೆ ಗುಣ ಅನ್ನೋದೇ ಅದು ಮಾಯೆಗೆ ಸಂಬಂಧಪಟ್ಟಿದ್ದು. ಮಾಯೆಯ ಕೆಲಸವೇ ಒಂದನ್ನು ಎರಡಾಗಿ ತೋರಿಸೋದು. ಹಾಗಾಗಿ ಅದು ದ್ವೈತ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು. ನಾವು ಸಹ ಅದನ್ನು ಹೇಳೋದು ಈ ದ್ವೈತ ಪ್ರಪಂಚ ಅಂದರೆ ವ್ಯಾವಹಾರಿಕ ದಶೆಯಲ್ಲೇ ಹೇಳ್ತೇವೆ. ಆದ್ದರಿಂದ ಸಾಂಖ್ಯರು ಹೇಳಿದ್ದನ್ನು ಪೂರ್ತಿಯಾಗಿ ನಾವು ಒಪ್ಕೊಳ್ತೇವೆ. ಭಗವತ್ಪಾದರ ಔದಾರ್ಯವನ್ನು ನೋಡಬೇಕು. ಅವರು ಭಾಷ್ಯದ ಸಾಲನ್ನು ಹೇಳ್ತೇನೆ. ಅಂದರೆ ಬೇರೆ ಶಾಸ್ತ್ರದಲ್ಲಿ ಹೇಳಿದ ಒಳ್ಳೆಯ ವಿಚಾರ ಅದು ನಮಗೆ ಸಮ್ಮತ ಆದರೆ ಹೇಗೆ ನಾವು ಸ್ವೀಕರಿಸಬೇಕು ಅನ್ನೋದಕ್ಕೆ ಅವರ ಭಾಷ್ಯದ ಪಂಕ್ತಿಯನ್ನು ಓದಬೇಕು. ತದಪಿ ಗುಣಸಂಖ್ಯಾನಂ ಶಾಸ್ತ್ರಂ, ಗುಣಸಂಖ್ಯಾನಂ ಶಾಸ್ತ್ರಂ ಸಾಂಖ್ಯಶಾಸ್ತ್ರ, ಅದು ಗುಣಭೋಕ್ತೃ ವಿಷಯ ಪ್ರಮಾಣಮೇವ. ಈ ಗುಣಗಳ ವಿಚಾರದಲ್ಲಿ ಆ ಶಾಸ್ತ್ರ ಏನು ಹೇಳುತ್ತೋ ಅದು ನಮಗೆ ಪ್ರಮಾಣ. ಪರಮಾರ್ಥ ಬ್ರಹ್ಮೈಕತ್ವ ವಿಷಯ ಯದ್ಯಪಿ ವಿರುದ್ಧತೆ, ಆತ್ಮ ಏಕತ್ವ ವಿಚಾರದಲ್ಲಿ ಸಾಂಖ್ಯರಿಗೂ ನಮಗೂ ಅಭಿಪ್ರಾಯ ಭೇದ ಉಂಟು, ನಾವದನ್ನು ಒಪ್ಪೋದಿಲ್ಲ. ಅಂದ ಮಾತ್ರಕ್ಕೆ ಗುಣಗಳ ವಿಚಾರದಲ್ಲೂ ಹೇಳೋ ಮಾತುಂಟಲ್ಲ, ಅದು ನಮ್ಮ ಸಮ್ಮತವೇ. ಯಾಕೆಂದರೆ ತೇಹಿ ಕಾಪಿಲಾಹ ಗುಣಗೌಣ ವ್ಯಾಪಾರ ನಿರೂಪಣೆ ಅಭಿಯುಕ್ತ. ಗುಣದ ವಿಚಾರವನ್ನು ಹೇಳುವ ವಿಷಯದಲ್ಲಿ ಅವರು ಎತ್ತಿದ ಕೈ, ಅವರಷ್ಟು ಸ್ಪಷ್ಟವಾಗಿ ಅವರನ್ನು ಬಿಟ್ಟರೆ ಬೇರೆ ಯಾರೂ ಹೇಳಲಿಲ್ಲ. ಎಂಥ ದೊಡ್ಡ ಮಾತು ನೋಡಿ. ಹಾಗಾಗಿ ತಚ್ಛಾಸ್ತ್ರಮಪಿ ಉಪಾದೀಯತೆ, ಆ ಶಾಸ್ತ್ರವನ್ನು ನಾವು ಮುಕ್ತವಾಗಿ ಸ್ವೀಕರಿಸ್ತೇವೆ ಆ ವಿಷಯದಲ್ಲಿ. ಇದು ಒಬ್ಬ ದಾರ್ಶನಿಕನಾದವನು ಇನ್ನೊಂದು ಶಾಸ್ತ್ರದಲ್ಲಿ ಹೇಳಿದ ವಿಚಾರವನ್ನು ಎಷ್ಟು ತುಂಬ ಹೃದಯದಿಂದ ಸ್ವೀಕರಿಸಬೇಕು ಅನ್ನೋದಕ್ಕೆ ಇದು ಉದಾಹರಣೆ. ಹಾಗಾಗಿ ಭಗವಂತ ಅದನ್ನು ಹೇಳಿದ್ದಾನೆ. ನಾವು ಸಾಂಖ್ಯಶಾಸ್ತ್ರ ಹೇಳಿದಂಥ ವಿಚಾರವನ್ನು
ಪೂರ್ತಿಯಾಗಿ ಒಪ್ಪಿಕೊಳ್ತೇವೆ. ಅಷ್ಟೇ ಅಲ್ಲ, ವೇದಾಂತಿಗಳಿಗೆ ವ್ಯವಹಾರ ದಶೆ ಅಂತ ಒಂದುಂಟು ಅಂತ ನಾನು ಹೇಳಿದೆ. ವ್ಯವಹಾರ ದಶೆಯಲ್ಲಿ ಮೀಮಾಂಸಕರು ಹೇಳಿದ್ದನ್ನು ನಾವು ಒಪ್ಕೊಳ್ತೇವೆ. ವ್ಯವಹಾರೇ ಭಾಟ್ಟನಯ ಅಂದರೆ ಆ ಮೀಮಾಂಸಕರು ಏನು ಹೇಳ್ತಾರೆ ಅಂದರೆ ದೇವತಾ ಭೇದವನ್ನು ಹೇಳ್ತಾರೆ. ಇಂದ್ರ, ಅಗ್ನಿ, ಯಮ, ನೃತಿ ಇತ್ಯಾದಿ ಇತ್ಯಾದಿ ಎಲ್ಲ ಹಲವಾರು ದೇವತೆಗಳನ್ನು ಹೇಳ್ತಾರೆ. ನಾವು ವೇದಾಂತಿಗಳು ವ್ಯವಹಾರದ ದಶೆಯಲ್ಲಿ ಅದನ್ನು ಒಪ್ಕೊಳ್ತೇವೆ, ಅಲ್ಲಗಳೆಯೋದಿಲ್ಲ. ಮತ್ತಷ್ಟೇ ಅಲ್ಲ, ಅವರೇನು ಹೇಳ್ತಾರೆ, ದೇವತೆಗಳಿಗೂ ಮತ್ತು ಆ ಉಪಾಸಕನಿಗೂ ಭೇದ ಅಂತ ಹೇಳ್ತಾರೆ. ಅದನ್ನು ವ್ಯವಹಾರ ದಶೆಯಲ್ಲಿ ನಾವು ಒಪ್ಕೊಳ್ತೇವೆ. ಆದರೆ ಪಾರಮಾರ್ಥಿಕ ಸ್ಥಿತಿಗೆ ಬಂದಾಗ ಈ ಎಲ್ಲ ದೇವತೆಗಳು ಸಹ ಒಂದೇ ವಸ್ತುವಿನಲ್ಲಿ ತೋರುವವು. ತೋರುವಿಕೆಗೆ ಸ್ವತಂತ್ರ ಅಸ್ತಿತ್ವ ಇಲ್ಲ. ಹಾಗಾಗಿ ಈ ಪರಮಾರ್ಥ ವಿಚಾರದಲ್ಲಿ ನಮ್ಮ ಜೊತೆಗೆ ಇವರು ಯಾರೂ ಸಹ ನಿಲ್ಲೋದಕ್ಕಾಗೋದಿಲ್ಲ. ಆದರೆ ಈ ದ್ವೈತದ ವಿಚಾರ ಬಂದಾಗ ನಾವು ವ್ಯವಹಾರದ ಸ್ಥಿತಿಯನ್ನು ಒಪ್ಕೊಳ್ತೇವೆ. ಆದ್ದರಿಂದ ನಮಗೆ ಯಾವುದು ಸಮ್ಮತೋ ಅದನ್ನು ಒಪ್ಕೊಳ್ತೇವೆ. ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ಈ ಜ್ಞಾನದಲ್ಲೂ ಸಹ ಗುಣಾದಿ ಭೇದಗಳಿಂದ 3 ತರಹ ಆಗತ್ತೆ. ಆ ಸಾಂಖ್ಯಶಾಸ್ತ್ರದಲ್ಲಿ 24 ಗುಣಗಳನ್ನು ಹೇಳ್ತಾನೆ. ಅದಕ್ಕೆಲ್ಲ ಕಾರಣ ಮೂಲತಃ ಸತ್ವ, ರಜಸ್ಸು, ತಮಸ್ಸು ಅಂತ ಹೇಳ್ತಾ 24 ತತ್ವಗಳನ್ನು ಅಲ್ಲಿ ಹೇಳಿದ್ದಾರೆ. ಅದು ಮುಂದಕ್ಕೆ ಹರಿದು ಹೋಗುತ್ತೆ ಆ ವಿಚಾರ. ಪ್ರಕೃತಿ ಅಂದ್ರೇ ಸತ್ವ, ರಜಸ್ಸು, ತಮಸ್ಸು ಈ 3ರ ಸಮಷ್ಟಿ ರೂಪ. ಹಿಂದೆ ನಾನು ಇದನ್ನು ಹೇಳಿದ್ದೇನೆ, ಹಾಗಾಗಿ ಮತ್ತೆ ಅದನ್ನು ವಿಸ್ತರಿಸೋದಕ್ಕೆ ಹೋಗೋದಿಲ್ಲ. ಆ ಜ್ಞಾನ 3 ವಿಧ ಅಂತ ಮುಂದೆ ಹೇಳಬೇಕು. ಪ್ರೋಚ್ಯತೆ ಗುಣಸಂಖ್ಯಾನೆ, ಅಲ್ಲ ಅದನ್ನು ಏನು ಹೇಳಿದ್ದಾರೋ ಅದನ್ನು ನಾನು ನಿನಗೆ ಯಥಾವತ್ತಾಗಿ ಹೇಳ್ತೇನೆ. ಜ್ಞಾನ 3 ತರಹ. ಆ 3 ತರಹದೊಳಗೆ ಮೊದಲನೇದು 20ನೇದು, ಸರ್ವಭೂತೇಷು ಏನೈಕಂ ಭಾವಂ ಅವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಬಿಡಿ ಬಿಡಿಯಾಗಿ ಅಂದರೆ ಬೇರೆ ಬೇರೆಯಾಗಿರುವಂತಹ ಬ್ರಹ್ಮಾದಿ ಸ್ಥಾವರಾಂತವಾದಂತಹ ದೇಹಗಳಲ್ಲಿ ಯಾವ ವಿಭಾಗವೂ ಇಲ್ಲದಿರುವಂತಹ ಅವ್ಯಯವಾದ ಅಂದರೆ ಕೂಟಸ್ಥವಾದ ಒಂದೇ ಆತ್ಮವಸ್ತುವನ್ನು ಯಾವ ಜ್ಞಾನದಿಂದ ಕಾಣ್ತಾನೋ ಆ ಜ್ಞಾನ ಅದು ಸಾತ್ವಿಕ ಜ್ಞಾನ. ಈ ಶ್ಲೋಕವು ಸ್ವಲ್ಪ ಜಟಿಲವೇ. ಸಾತ್ವಿಕ ಜ್ಞಾನ ಹೇಗೆ ಅನ್ನೋದನ್ನು ಇದು ಹೇಳೋದಕ್ಕೆ ಹೊರಟಿದೆ. ಸರ್ವಭೂತೇಷು ಏನೈಕಂ ಅಂತ, ಭಾವಂ ಅವ್ಯಯಂ ಈಕ್ಷತೆ. ಸರ್ವಭೂತೇಷು ಅಂದರೆ ಪ್ರತಿಯೊಂದು ಜೀವಿಗಳಲ್ಲೂ, ಆ ಜೀವಿಗಳಿಗೆ ಆಧಾರವಾದ ಶರೀರಗಳಲ್ಲೂ ಇರುವಂತಹ ಏಕಂ ಒಂದೇ ಒಂದಾದಂತಹ ಭಾವಂ. ಭಾವ ಅಂದರೆ ಭಾವಶಬ್ದ ವಸ್ತುವಾಚಿ ಅಂತ ಭಾಷ್ಯ, ಕನ್ನಡದ ಭಾವ ಅಲ್ಲ. ಭಾವ ಭಾವ ಅಂದರೆ ವಸ್ತು. ಯಾವ ವಸ್ತು ಅಂದರೆ ಒಂದೇ ವಸ್ತು. ಆ ಒಂದೇ ಆದ ವಸ್ತು ಯಾವುದು ಅಂದರೆ ಆತ್ಮವಸ್ತು, ಬ್ರಹ್ಮವಸ್ತು. ಯಾವನು ಈಕ್ಷತೆ ನೋಡ್ತಾನೋ ಅಂದರೆ ಏನ ಅಂದರೆ ಯಾವ ಜ್ಞಾನದಿಂದ ನೋಡ್ತಾನೋ ಅದು ಎಂಥದ್ದು. ಮತ್ತೆ ಅವಿಭಕ್ತಂ ವಿಭಕ್ತೇಷು, ಒಂದೊಂದು ಬೇರೆ 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 ಆಗಿ ಇರುತ್ತೆ ಉಪಾಧಿ, ಆದರೆ ಆ ಎಲ್ಲ ಉಪಾಧಿಗಳಲ್ಲೂ ಅವಿಭಕ್ತ, ವಿಭಾಗ ಆಗದೇ ಇರುವಂಥದ್ದು. ಹೀಗೆ ಯಾವನು ನೋಡ್ತಾನೋ ಆ ಜ್ಞಾನ ಉಂಟಲ್ಲ ಅದು ಸಾತ್ವಿಕ ಜ್ಞಾನ. ಇದಕ್ಕೆ ಭಾಷ್ಯ ಬರಿತಾ ಆಚಾರ್ಯರು ಬರೀತಾರೆ, ಆಕಾಶವತ್ ವ್ಯೋಮವತ್ ಅಂತ. ಇಷ್ಟು ಹೇಳಿದ್ರು ಈ ಶ್ಲೋಕ ಅರ್ಥ ಆಗೋದಿಲ್ಲ, ಗೊತ್ತು ನನಗೆ. ಯಾಕೆಂದರೆ ಇದು ಎಲ್ಲ ಕಡೆಗೂ ಒಂದೇ ವಸ್ತುವನ್ನು ನೋಡುವುದು ಸಾತ್ವಿಕ ಜ್ಞಾನ ಅಂತ ಹೇಳುತ್ತೆ. ಭಗವಂತನಿಗೆ ಅದ್ವೈತವೇ ಸಮ್ಮತ ಅನ್ನೋದು ಈ ಶ್ಲೋಕದಲ್ಲೇ ಗೊತ್ತಾಗುತ್ತೆ ಹೆಚ್ಚು. ನೋಡಿ, ಈಗ ನಾವೆಲ್ಲರೂ ಬೇರೆ ಬೇರೆ, ಯಾವುದರ ನೆಲೆಯಲ್ಲಿ, ದೇಹದ ನೆಲೆಯಲ್ಲಿ, ಸೂಕ್ಷ್ಮ ದೇಹದ ನೆಲೆಯಲ್ಲಿ
ನಮ್ಮ ಮನಸ್ಸಿನ ನೆಲೆಯಲ್ಲಿ, ಇಂದ್ರಿಯಗಳ ನೆಲೆಯಲ್ಲಿ, ಬುದ್ಧಿಯ ನೆಲೆಯಲ್ಲಿ, ಅಂತಃಕರಣದ ನೆಲೆಯಲ್ಲಿ. ಇನ್ನು ಬೇಕಿದ್ರೆ ಅದಕ್ಕೆಲ್ಲವನ್ನು ಸೇರಿಸಿ, ಲಿಂಗ ಸೇರಿಸಿ, ಜಾತಿ ಸೇರಿಸಿ, ಪ್ರದೇಶ ಸೇರಿಸಿ, ಏಕೆಂದರೆ ಸಮಾಜವನ್ನು ಒಡೆಯೋದಕ್ಕೆ ಏನು ಬೇಕೋ ಎಲ್ಲವನ್ನು ಮಾಡ್ತಾರಲ್ಲ. ಹಾಗೆ ನಾವೆಲ್ಲರೂ ಈ ಎಲ್ಲ ನೆಲೆಯಲ್ಲಿ ನೋಡಿದಾಗ ಎಲ್ಲರೂ ಬೇರೆ ಬೇರೆ ಅಲ್ವಾ? ಅದನ್ನೇ ಸರ್ವಭೂತೇಷು, ನಾವಷ್ಟೇ ಅಲ್ರಿ, ಪ್ರಾಣಿ, ಪಶು, ಪಕ್ಷಿ ಎಲ್ಲರೂ ಬೇರೆ. ಆದರೆ ಈ ಎಲ್ಲವುಗಳಲ್ಲೂ ಸಹ ಏಕಂಭಾವಂ, ಒಂದೇ ಆತ್ಮವಸ್ತುವನ್ನು ಯಾವನು ನೋಡ್ತಾನೋ ಆ ಜ್ಞಾನ ಸಾತ್ವಿಕ ಜ್ಞಾನ. ಇದನ್ನು ಹೇಗೆ ನೋಡೋದಕ್ಕಾಗತ್ತೆ ಅಂತ ಒಂದು ವಿಚಾರ ಬರುತ್ತೆ. ಹೌದು, ಒಂದು ವಿಚಾರ ಮಾಡುವ. ಈಗ ಇಲ್ಲೊಂದು 8-10 ಬಕೆಟನ್ನು ತಂದಿಟ್ಟುಬಿಡೋಣ. ಆಮೇಲೆ ಒಂದಿಷ್ಟು ಕಪ್ಪು ಬಣ್ಣದ ಮಡಿಕೆಯನ್ನು ಇಡೋಣ. ಆಮೇಲೆ ಒಂದಿಷ್ಟು ಸ್ಟೀಲ್ ಪಾತ್ರೆಯನ್ನು ಇಡೋಣ. ಆಮೇಲೆ ಒಂದಿಷ್ಟು ಚಿಕ್ಕ ಚಿಕ್ಕ ಕಪ್ಪುಗಳನ್ನು ತಂದಿಡೋಣ, ಲೋಟಗಳನ್ನು ತಂದಿಡೋಣ. ಆಮೇಲೆ ಒಂದಿಷ್ಟು ಪ್ಲೇಟನ್ನೆಲ್ಲ ತಂದಿಡೋಣ. ಈಗ ಪ್ರಶ್ನೆ ಇಷ್ಟೇ, ಒಂದಕ್ಕಿಂತ ಎಲ್ಲವೂ ಬೇರೆ, ಹೌದಾ ಅಲ್ವಾ? ಆದರೆ ಆ ಎಲ್ಲವುಗಳಲ್ಲಿರುವಂತಹ ಸ್ಪೇಸ್ ಮಾತ್ರ ಅದು ಬೇರೆ ಬೇರೆನ ಒಂದ. ಒಂದೇ ಅಲ್ವಾ? ಆದ್ದರಿಂದ ಈ ಆಕಾಶ ಎನ್ನುವುದು ಆ ಎಲ್ಲ ಪಾತ್ರೆಗಳಲ್ಲೂ ಇದ್ದಾಗ ಬೇರೆ ಬೇರೆ ಆಗಿ ತೋರಿದರೂ ಅದು ಅಲ್ಲಿಗೆ ನಿಂತಿಲ್ಲ, ಅದರ ಹೊರಕ್ಕೂ ಉಂಟು. ಅಷ್ಟೇ ಅಲ್ಲ, ಕಪ್ಪಲ್ಲೂ ಉಂಟು, ಮಡಿಕೆಯಲ್ಲುಂಟು, ಮತ್ತು ಪುನಃ ಪ್ಲೇಟಲ್ಲುಂಟು, ಬಕೆಟಲ್ಲುಂಟು, ಎಲ್ಲ ಕಡೆಗೂ ಉಂಟು. ಅದು ಒಂದೇ. ಅದನ್ನು ನೋಡುವುದನ್ನು ಯಾವನು ಅಭ್ಯಾಸ ಮಾಡ್ಕೊಳ್ತಾನೋ ಅವನ ಜ್ಞಾನ ಅದು ಸಾತ್ವಿಕ ಜ್ಞಾನ. ವಾಸ್ತವಿಕವಾಗಿ ಜ್ಞಾನ ಬರುವುದೇ ಈ ಸತ್ವಗುಣದಿಂದ. ನಂದಲ್ಲ ಮಾತು, ಭಗವಂತನೇ ಮಾತು. ಸತ್ವಾತ್ ಸಂಜಾಯತೆ ಜ್ಞಾನಂ. ಜ್ಞಾನಕ್ಕೆ ಕಾರಣ ಯಾವುದು? ಸತ್ವಗುಣವೇ. ಹಾಗಿದ್ರೆ ಆ ಜ್ಞಾನ ರಜೋಗುಣ ತಮೋಗುಣ ಅಂದರೆ ರಾಜಸಿಕ ಜ್ಞಾನ ತಾಮಸಿಕ ಜ್ಞಾನ ಹೇಗಾಗತ್ತೆ? ಸತ್ವಗುಣದಿಂದಲೇ ಹುಟ್ಟಿದ ಜ್ಞಾನ ಯಾವಾಗಲೂ ಸತ್ವವೇ ಆಗಿರಬೇಕಲ್ವಾ? ಅಂದರೆ ಅದಕ್ಕೆ ಉತ್ತರ ಏನು ಅಂದರೆ, ರಜೋಗುಣ ತಮೋಗುಣಗಳ ಸಂಪರ್ಕ ಆದಾಗ ಸತ್ವಗುಣದಿಂದಲೇ ಹುಟ್ಟಿದ್ದಿದ್ರೂ ಆ ಜ್ಞಾನ ರಾಜಸಿಕ ಮತ್ತು ತಾಮಸಿಕ ಅಂತ ಕರೆಸ್ಕೊಳ್ಳುತ್ತೆ. ಇದೆಲ್ಲ ಶುದ್ಧ ಶಾಸ್ತ್ರದ ವಿಚಾರ, ಅಪ್ಪಟ ಶಾಸ್ತ್ರದ ವಿಚಾರ. ಆದರೆ ಜ್ಞಾನ ಮೂಲತಃ ಹುಟ್ಟುವುದು ಸತ್ವಗುಣದಿಂದಲೇ. ಇಷ್ಟಾದ ಮೇಲೆ ಭಾವ್ಯಂ ಅವ್ಯಯಂ ಈಕ್ಷತೆ. ಇಲ್ಲಿ ನೋಡಿ ಮುಂದಿನದು ಅವಿಭಕ್ತಂ ವಿಭಕ್ತೇಶು. ಎಲ್ಲ ಬಕೆಟಿಗಿಂತ ಬಕೆಟು ಬೇರೆ, ವಿಭಕ್ತ. ಬಕೆಟಿಗಿಂತ ಮತ್ತು ಪುನಃ ಮಡಿಕೆ ವಿಭಕ್ತ ಬೇರೆ. ಆ ಮಡಿಕೆಗಿಂತಲೂ ಪ್ಲೇಟ್ ಬೇರೆ, ವಿಭಕ್ತ. ಪ್ಲೇಟಿಗಿಂತಲೂ ಕಪ್ಪುಗಳು ಲೋಟಗಳು ಬೇರೆ, ವಿಭಕ್ತ. ಎಲ್ಲ ವಿಭಕ್ತ ವಿಭಕ್ತ ಬೇರೆ 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 ಬೇರೆ. ಆದರೆ ಆ ಎಲ್ಲದರೊಳಗೂ ಇರುವಂತಹದ್ದು ಒಂದೇ, ಅದು ಅವಿಭಕ್ತ. ಇವತ್ತು ಈ ಶಬ್ದವನ್ನು ನಾವು ಬಹಳ ಕಷ್ಟಪಟ್ಟು ಅರ್ಥ ಮಾಡಿಸ್ಬೇಕು. ಹಿಂದೆ ಇದು ಸುಲಭವಾಗಿ ಅರ್ಥ ಆಗ್ತಿತ್ತು, ಯಾಕೆಂದರೆ ಅವಿಭಕ್ತ ಕುಟುಂಬಗಳು ಇರ್ತಾ ಇದ್ವು. ಇವತ್ತು ಅವಿಭಕ್ತ ಕುಟುಂಬ ಇಲ್ಲದೇ ಇದ್ದದ್ರಿಂದ ಆ ಅವಿಭಕ್ತ ವಿಷಯಕ್ಕೇ ನಮಗೆ ಅರ್ಥ ಆಗೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ನೋಡುವುದುಂಟಲ್ಲ, ಅದು ಸಾತ್ವಿಕ ಜ್ಞಾನ. ಈ ಮಾತನ್ನು ಭಗವಂತ ವಿಶ್ವರೂಪ ದರ್ಶನ ಅಧ್ಯಾಯದಲ್ಲೂ ಹೇಳಿದ್ದ. ತತ್ರೈಕಸ್ಥಂ ಜಗತ್ ಕೃತ್ಸ್ನಂ ಅಂದರೆ ತತ್ರ ಆ ಅವಿಭಕ್ತವಾದಂಥ ಮಹಾಚೈತನ್ಯದಲ್ಲಿ ವಿಶ್ವರೂಪ ದರ್ಶನ ಉಂಟಲ್ಲ, ಅಲ್ಲಿ ಎಲ್ಲ ಜಗತ್ತೂ ಸೇರಿದ್ದನ್ನು ಅರ್ಜುನ ನೋಡಿದ. ಅಂದರೆ ಜಗತ್ತಿನ ಬಿಡಿ 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 ಭಾಗಗಳನ್ನು ನೋಡಿದ. ಈ ಬಿಡಿ ಭಾಗಗಳನ್ನು ಎಲ್ಲಿ ನೋಡಿದ? ಒಂದಾದ ಇಡಿಯಲ್ಲಿ ನೋಡಿದ. ಈ ವ್ಯಷ್ಟಿಯನ್ನು ಎಲ್ಲಿ ನೋಡಿದ? ಆ ಸಮಷ್ಟಿಯಲ್ಲಿ ನೋಡಿದ. ಆದ್ದರಿಂದ ಹೀಗೆ ಎಲ್ಲ ಕಡೆಗೂ ಸಹ ತುಂಬಿರುವ ಚೈತನ್ಯ ಒಂದೇ ಅಂತ ಯಾವನು ನೋಡ್ತಾನೋ ಆ ಜ್ಞಾನ ಉಂಟಲ್ಲ, ಅದು ಸಾತ್ವಿಕ ಜ್ಞಾನ. ಈಗ ನೋಡಿ, ಎಲ್ಲೆಲ್ಲಿ ನಮಗೆ ಈ ಚೈತನ್ಯದ ಅಂಶ ಚಲನೆ ಕಾಣುತ್ತೋ
ಅಲ್ಲೆಲ್ಲ ಚೈತನ್ಯ ಇದೆ ಅಂತ ಗೊತ್ತಾಗುತ್ತೆ. ಎಲ್ಲರಲ್ಲೂ ಇರುವಂಥ ಚೈತನ್ಯ ವಸ್ತು ಒಂದೇ ಅಂತ ಆದಮೇಲೆ ಅಲ್ಲಿ ಪಾರಮಾರ್ಥಿಕ ದೃಷ್ಟಿಯ ನೆಲೆಯಲ್ಲಿ ಯಾವುದೂ ಹೆಚ್ಚಲ್ಲ, ಯಾವುದೂ ಕಡಿಮೆ ಅಲ್ಲ. ಹಾಗಾಗಿ ಅದ್ವೈತ ಭಾವ ಬಂದಾಗ ಮಾತ್ರ ನಿಜವಾಗಿಯೂ ಸಹ ಇವತ್ತಿನ ಈ ಭಾವೈಕ್ಯ ಅನ್ನೋದು ಅದು ಘಟಿಸತ್ತೆ. ಒಳಗಡೆಯಿಂದ ಅದು ಬಂದಾಗ ಮಾತ್ರ. ಅದಿಲ್ಲದ್ರೆ ಬಾಯಲ್ಲಿ ಮಾತ್ರ ಹೇಳ್ತಾ ಇರ್ತಾರೆ ಸಭೆ ಸಮ್ಮೇಳನ ಭಾವೈಕ್ಯ ಭಾವೈಕ್ಯ ಭಾವೈಕ್ಯ. ಹೋಗ್ತಾ ಇರಬೇಕಿದ್ರೆ ಶುರುವಾಗುತ್ತೆ ಜಟಾಪಟಿ. ಅದ್ವೈತ ಭಾವದಲ್ಲಿ ನಿಂತವನಿಗೆ ಮಾತ್ರ ಅದು ಸಂಭವಿಸ್ತದೆ. ಹಾಗಾಗಿ ಏನಾಗುತ್ತೆ ಕೇಳಿದರೆ ಆತ ಯಾರನ್ನು ನೋಡಿದ್ದು ಸಹ ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನ. ನಾಯಿ ನೋಡಿದರೆ ನಮಗೆ ನಾಯಿ ಅಂತ ಗೊತ್ತಾಗುತ್ತೆ. ಅವನಿಗೆ ಆ ನಾಯಿಯ ಬಾಲ, 4 ಕಾಲ, 4 ಮತ್ತು ಕಾಲು, ಮತ್ತು ಅದರ ಕಿವಿ, ಅದರ ಕಣ್ಣು, ಅದರ ಬಣ್ಣ, ಇದು ಯಾವುದೂ ಮನಸ್ಸಿಗೆ ಬರೋದಿಲ್ಲ. ಅವನಿಗೆ ಬರೋದು ಓಹೋ ಆತ್ಮ ಚೈತನ್ಯವೇ ಇರೋದು ಅಷ್ಟೇ. ಇರುವೆ ನೋಡಿದರೂ ಹಾಗೇನೇ ಬರುತ್ತೆ, ಆನೆ ನೋಡಿದರೂ ಅದೇ ಬರುತ್ತೆ. ಯಾಕೆ ಅಂದರೆ ಈ ಅಧಿಕರಣವನ್ನು ಯಾವನು ನೋಡ್ತಾನೋ ಹಾಗೆ ಅಧಿಕರಣ ನೋಡುವವನಿಗೆ, ಆಧಾರ ನೋಡುವವನಿಗೆ ಆಧೇಯ ಎನ್ನುವಂಥದ್ದು ಏನಾಗುತ್ತೆ ಅಂದರೆ ಅದು ಗೌಣ ಆಗಿಬಿಡುತ್ತೆ. ಇದನ್ನೇ ಭಗವತ್ಪಾದ ಹೇಳ್ತಾರೆ, ದೃಷ್ಟಿಂ ಜ್ಞಾನಮಯೀಂ ಕೃತ್ವ ಪಶ್ಯೇದ್ ಬ್ರಹ್ಮಮಯಂ ಜಗತ್. ಜ್ಞಾನಮಯವಾಗಿ ನೋಡು, ಆಗ ಏನಾಗುತ್ತೆ ಕೇಳಿದರೆ ನಿನಗೆ ಜಗತ್ತು ಅದಕ್ಕಿಂತ ಬೇರೆಯಾಗಿ ತೋರೋದಿಲ್ಲ. ಮಣ್ಣನ್ನು ನೋಡು, ಆಗ ಮಡಕೆ ಅನ್ನೋದು ಅದಕ್ಕಿಂತ ಬೇರೆಯಾಗಿ ನಿನಗೆ ತೋರೋದಿಲ್ಲ. ತೋರತ್ತೆ, ಆದರೆ ಮಡಿಕೆ ಪ್ರತ್ಯೇಕವಾಗಿ ಇರೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಇಂತಹ ಜ್ಞಾನ ಉಂಟಲ್ಲ, ಇದು ಸಾತ್ವಿಕ ಜ್ಞಾನ. ಅಲ್ಲಿಗೆ ಅದ್ವೈತ ಜ್ಞಾನ ಎನ್ನುವಂಥದ್ದು ಸಾತ್ವಿಕ ಜ್ಞಾನ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದೆ ರಾಜಸಿಕ ಜ್ಞಾನಕ್ಕೆ ಹೋಗಬೇಕು. ಇದು ಹೇಗಿರುತ್ತೆ ಅಂದರೆ ಪೃಥಕ್ತ್ವೇನತು ಯಜ್ಞಾನಂ ನಾನಾ ಭಾವಾನ್ ಪೃಥಗ್ ವಿಧಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ. ಸಮಸ್ತ ಭೂತಗಳಲ್ಲಿಯೂ ಒಂದೊಂದು ದೇಹಕ್ಕೆ ಬೇರೆ ಬೇರೆಯಾಗಿ ನಾನಾ ಪ್ರಕಾರದ ಅನೇಕ ಆತ್ಮರಿದ್ದಾರೆ ಅಂತ ಯಾವ ಜ್ಞಾನವು ತಿಳಿತದೆಯೋ, ಅಂದರೆ ಯಾವ ಜ್ಞಾನದಿಂದ ತಿಳ್ಕೊಳ್ತಾನೋ ಆ ಜ್ಞಾನ ಅದು ರಾಜಸಿಕ ಜ್ಞಾನ. ನಮಗೆ ಇದು ಸ್ವಲ್ಪ ಹತ್ತಿರ ಅಂತ ಅನ್ನಿಸ್ತದೆ, ಮೊದಲಿನ ಸ್ವಲ್ಪ ದೂರವೇ. ಯಾಕೆಂದರೆ ಅದು ನಾವು ಕೇಳಿದ್ದೇವೆ, ಅದರ ಸಂಸ್ಕಾರ ಆಗಿ ಮಾರ್ಪಾಟ ಆಗಲಿಲ್ಲ. ಅದಾದಾಗ ಎಲ್ಲ ಕಡೆ ಅದು ಆಗುವಾಗ ಎಷ್ಟೋ ಜನ್ಮ ಸವಿಸಬೇಕಾಗತ್ತೆ ನಾವು. ಆದಾಗ ಅದೇನಾಗುತ್ತೆ ಅಂದರೆ ಅವಜ್ಞಾನೀಯ ಲಕ್ಷಣ ಬಂದುಬಿಡುತ್ತೆ ಅವನಿಗೆ, ಆಗ ಅದೇ ಕಾಣ್ತಾ ಇರುತ್ತೆ ಅವನಿಗೆ. ಇದು ರಾಜಸಿಕ ಜ್ಞಾನ. ಹೇಗೆ ಅಂದರೆ ಪೃಥಕ್ತ್ವೇನತು ಯಜ್ಞಾನಂ, ಅದೇ ಜ್ಞಾನ ಒಂದೊಂದು ಪ್ರಾಣಿ, ಪಶು, ಪಕ್ಷಿ, ಮನುಷ್ಯರಲ್ಲೂ ಬೇರೆ ಬೇರೆ ಈ ಎಲ್ಲರನ್ನೂ ನೋಡ್ತಾ ನೋಡ್ತಾ ಹೋದಾಗ ಏನಾಗುತ್ತೆ ಅಂದರೆ ಓಹೋ ಈ ಮನುಷ್ಯ ಬೇರೆ, ಜ್ಞಾನ ಬೇರೆ, ಈ ಮನುಷ್ಯ ಬೇರೆ, ಜ್ಞಾನ ಬೇರೆ. ಅಂದರೆ ಈ ಜ್ಞಾನ ಅಂದರೆ ಆತ್ಮ ಬೇರೆ, ಆತ್ಮ ಬೇರೆ, ಆತ್ಮ ಬೇರೆ, ಹೀಗೆ ಅಂತ. ಈ ಪೃಥಕ್ತ್ವ ಅನ್ನೋದುಂಟಲ್ಲ, ಇದು ನಿನಗೆ ಯಾವುದರಿಂದಾಗಿ ಬಂತು? ಆ ರಾಜಸಿಕ ಜ್ಞಾನ ಬರೋದಕ್ಕೆ ಕಾರಣ ಈ ಉಪಾಧಿಗಳು. ಅಂದರೆ ದೇಹ ಅಂದರೆ ಸೂಕ್ಷ್ಮ ಶರೀರ, ಅಲ್ಲಿವರೆಗೂ ಹೋಗ್ಬೇಕು ನಾವು. ಮತ್ತು ಪ್ರಾಣಿ ಶರೀರ, ಪಶು ಶರೀರ, ಮನುಷ್ಯ ಶರೀರ, ಮನುಷ್ಯರದಲ್ಲೂ ಬೇರೆ 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 ಶರೀರ. ಹಾಗಾಗಿ ಏನಾಯಿತು, ದೇಹ ಬೇರೆ ಆದ್ದರಿಂದ ಆತ್ಮ ಬೇರೆ. ಇದು ಬಂದ್ಬಿಡುತ್ತೆ ನಮಗೆ. ಇದು ಬರೋದಕ್ಕೆ ಕಾರಣ ಒಳಗಡೆಯಿಂದ ರಾಜಸಿಕ ಜ್ಞಾನ, ಪೃಥಕ್ ವಿಧಾನ್. ಅದನ್ನು ವೇತ್ತಿ ಸರ್ವೇಷು ಭೂತೇಷು, ಅವನಿಗೆ ಯಾವ ಪ್ರಾಣಿಗಳನ್ನು ನೋಡಿದರೂ ಸಹ ಅಲ್ಲಿ ಆ ಒಂದೇ ವಸ್ತು, ಚೈತನ್ಯ ವಸ್ತು ಅನ್ನೋದು ಬರೋದಿಲ್ಲ. ಆ ಪ್ರಾಣಿ, ಅದರ ಆಕಾರ ಅಥವಾ ಮನುಷ್ಯ, ದೇಹ, ಜಾತಿ, ಲಿಂಗ ಎಲ್ಲ ಕಣ್ಣಿಗೆ ಕಾಣ್ತಾ ಇರುತ್ತೆ. ಇದು ರಾಜಸಿಕ ಜ್ಞಾನ. ಇದೇ ಸತ್ಯ ಅಲ್ವಾ ಅಂತ ಕೆಲವು ಜನರ ಪ್ರಶ್ನೆ. ನಾವೆಲ್ಲರೂ ಬೇರೆ ಬೇರೆ ಅಂತ. ನಾವೆಲ್ಲರೂ ಅಂದರೆ ಆತ್ಮ ಬೇರೆ. ಈಗ ನೋಡಿ,
ನಮ್ಮ ಒಳಗಿರುವಂಥ ಆತ್ಮವಸ್ತು ಒಂದೇ ಆದರೆ ನನಗೆ ತಲೆನೋವು ಬಂದರೆ ಪಕ್ಕದವರಿಗೂ ತಲೆನೋವು ಬರಬೇಕು. ಯಾಕೆ? ಒಂದೇ. ನನಗೆ ಜ್ವರ ಬಂದರೆ ಪಕ್ಕದ ಮನೆಯವರಿಗೂ ಜ್ವರ ಬರಬೇಕು. ಹಾಗೆ ಬರದೇ ಇದ್ದದ್ರಿಂದಲೇ ಗೊತ್ತಾಗುತ್ತೆ ನಾನು ಬೇರೆ ಅವರು ಬೇರೆ ಅಲ್ವಾ. ನನಗೆ ತಲೆನೋವು ಬಂದಾಗ ನಮ್ಮ ಮನೆಯಲ್ಲಿ ಬೇರೆ ಯಾರಿಗೂ ತಲೆನೋವು ಬರೋದಿಲ್ಲ. ಆಗ ಅವರೆಲ್ಲ ಬೇರೆ, ನಾ ಬೇರೆ. ವ್ಯಾವಹಾರಿಕ ದೃಷ್ಟಿಯಿಂದ ಇದು ಹೌದು ಸ್ವಲ್ಪ, ಆದರೆ ನಾವು ಇಲ್ಲೊಂದು ಸತ್ಯ ಮರಿತೇವೆ. ಹೀಗೆ ನನಗೆ ತಲೆನೋವು ಬಂದರೂ ಅವರಿಗೆ ತಲೆನೋವು ಬರದೇ ಇರುವುದಕ್ಕೆ ಕಾರಣ ನಮ್ಮಿಬ್ಬರಲ್ಲಿ ಇರುವ ಆತ್ಮ ಬೇರೆ ಬೇರೆ ಆದದ್ರಿಂದ ಅಲ್ಲ, ಅಂತಃಕರಣ ಬೇರೆ ಬೇರೆ ಆದದ್ರಿಂದ. ಅಂತಃಕರಣ ಅಂದರೆ ಮನಸ್ಸು, ಬುದ್ಧಿ, ಆ ಸೂಕ್ಷ್ಮ ಶರೀರ ಬೇರೆ ಬೇರೆ ಆಗಿರುತ್ತೆ ಅಲ್ವಾ. ಆ ಸೂಕ್ಷ್ಮ ಶರೀರ ಬೇರೆ ಬೇರೆ ಆದದ್ರಿಂದ ಈ ಶರೀರಕ್ಕೆ ಬಂದಿದ್ದು ಆ ಶರೀರಕ್ಕೆ ಬರೋದಿಲ್ಲ. ಅದು ಜಡ. ನಾವು ಹೇಳ್ತಾ ಇರೋದು ಜಡದ ವಿಚಾರವನ್ನಲ್ಲ, ಚೈತನ್ಯದ ವಿಚಾರವನ್ನು. ನೀವು ಹೇಳಿದ ಹಾಗೆ ಒಪ್ಕೊಳ್ಬೇಕು ಅಂತಾದರೆ ಯಾರೋ ಪಕ್ಕದ ಮನೆಯವ್ರು ಊಟ ಮಾಡಿದ್ರೆ ನಮಗೆಲ್ಲ ಹೊಟ್ಟೆ ತುಂಬಬೇಕು. ಇಲ್ಲಿ ಒಂದೇ ಆತ್ಮ ಅಲ್ವಾ. ನೀವು ಊಟ ಮಾಡಿದ್ದು ಅಂದರೆ ಹೊಟ್ಟೆ ತುಂಬಿಸ್ಕೊಂಡಿದ್ದು, ಆ ಹೊಟ್ಟೆ ತುಂಬಿದ್ದು ಅಂತ ಹೇಳಿದಾಗ ಗೊತ್ತಾಗತ್ತೆ ಉಂಡವನ ಆತ್ಮನಲ್ಲ, ದೇಹ ಅಂತ. ದೇಹ ಬೇರೆ ಬೇರೆ ಅಂತ ಎಲ್ಲರೂ ಹೇಳ್ತೇವೆ ನಾವು. ಆದರೆ ನಾವು ಹೇಳೋದು ಒಂದು ಯಾವುದನ್ನು? ಚೈತನ್ಯವನ್ನು. ಹಾಗಾಗಿ ಈ ದೇಹದ ಧರ್ಮವನ್ನು ಆತ್ಮನಿಗೆ ಅಂಟಿಸಬಾರ್ದು ಅಂಟಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ ಬಂದಿದ್ದು ಸಹ ಇಷ್ಟೆಲ್ಲ ಕಷ್ಟಪಟ್ಟು ಮತ್ತೆ ಕೊನೆ ತೊಗೊಂಡು ಅವನಿಗೆ ಗಂಟು ಹಾಕೋದು. ನಮ್ಮ ವ್ಯವಹಾರದ ಸಂಸ್ಕಾರ ನಮಗೆ ಎಷ್ಟು ಗಟ್ಟಿಯಾಗಿರುತ್ತೆ ಅಂದರೆ ಮತ್ತೆ ಹಾಗೇನೆ ತಗೊಂಡು ಅವನಿಗೆ ಕಟ್ತೇವೆ. ಹಾಗಾಗಿ ಹೀಗೆ ಒಂದೇ ಚೈತನ್ಯ ವಸ್ತುವನ್ನು ದೇಹಾದಿ ಉಪಾಧಿಗಳಿಂದ ಬೇರೆ ಬೇರೆ ಆಗಿ ತಿಳಿಯೋದುಂಟಲ್ಲ, ಅದು ರಾಜಸಿಕ ಜ್ಞಾನ. ಆದರೆ ಉಪನಿಷತ್ತು ಹಾಗೆ ಹೇಳೋದಿಲ್ಲ. ಏನು ಹೇಳುತ್ತೆ? ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ. ನೋಡಿ, ಸರ್ವಭೂತ ಅಂತರಾತ್ಮ. ಮತ್ತವನು ಎಂಥವನು? ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಆ ನಿರ್ಗುಣ ಅಂತ ಹೇಳಿದ್ರಿಂದಲೇ ಈ ದೇಹದ ಸಂಪರ್ಕ ಅವನಿಗೆ ಇಲ್ಲ. ಏಕೋ ದೇವ, ಒಬ್ಬನೇ ದೇವ. ಉಪನಿಷತ್ತು ಅಪೌರುಷೇಯವಾದಂತಹ ವಾಣಿ, ಅದು ಭಗವಂತನ ಉಸಿರು. ಯಾಕೆಂದರೆ ಅದು ಮ್ಯಾನ್ ಮೇಡ್ ಅಲ್ಲ. ವೇದಾಂತ ಅದನ್ನೇ ಒಪ್ಪಿಕೊಂಡು ವಿಚಾರವನ್ನು ಹೇಳ್ತಾ ಹೋಗುತ್ತೆ. ಅದನ್ನು ಅಲ್ಲಗಳೆಯೋದಕ್ಕೆ ಈ ದುರ್ಬಲ ಮಾನಸಿಕ ಶಕ್ತಿ ಉಳ್ಳಂಥ ನಮಗೆ ಹಕ್ಕಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ಬೇರೆ ಬೇರೆ ಅಂತ ಹೇಳುವುದು ರಾಜಸಿಕ ಜ್ಞಾನ. ಮಧ್ಯೆಯಲ್ಲಿ ಒಂದು ವಿಚಾರ, ಈ ರಾಜಸಿಕ ಜ್ಞಾನವನ್ನು ನಾವು ಯಾಕೆ ತಿಳ್ಕೊಳ್ಬೇಕು ಅಂದರೆ ಇದನ್ನು ಬಿಟ್ಟು ಸಾತ್ವಿಕ ಜ್ಞಾನವನ್ನು ಹಿಡಿಬೇಕು ಅನ್ನೋದಕ್ಕೋಸ್ಕರ ತಿಳ್ಕೊಳ್ಬೇಕು. ಕೆಲವೆಲ್ಲ ತಿಳ್ಕೊಳ್ಳೋದು ಯಾಕೆ ಅಂದರೆ ಬಿಡೋದಕ್ಕೆ ಅಂತಲೇ. ವಿದ್ಯಾಂಚ ಯಸ್ತದ್ವೇದೋ ಭಯಗುಂಸಃ ಉಪನಿಷತ್ತು ಹೇಳುತ್ತೆ. ವಿದ್ಯೆಯನ್ನು ತಿಳ್ಕೋ, ಅವಿದ್ಯೆಯನ್ನು ತಿಳ್ಕೋ. ಅವಿದ್ಯೆಯನ್ನು ಯಾಕೆ ತಿಳ್ಕೊಳ್ಬೇಕು? ಇದು ವಿದ್ಯೆಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಅವಿದ್ಯೆ ತಿಳ್ಕೋ. ಹಾಗೆ ಅಲ್ವಾ? ಸಮಾಜದಲ್ಲಿ ಒಬ್ಬ ಜ್ಞಾನಿ ಇನ್ನೊಬ್ಬ ಮೂರ್ಖ ಇಬ್ಬರೂ ಇದ್ದಾಗಲೇ ಆ ಮೂರ್ಖನಿಂದಾಗಿ ಜ್ಞಾನಿಗೆ ಹೆಚ್ಚು ಬೆಲೆ. ತರಗತಿಯಲ್ಲಿ ಬುದ್ಧಿವಂತನೂ ಇರಬೇಕು, ದಡ್ಡನೂ ಇರಬೇಕು. 10 ಜನ ದಡ್ಡರು ಇದ್ದದ್ರಿಂದ ಅವನು ಬುದ್ಧಿವಂತನಾದದ್ದಲ್ವಾ? ಹಾಗಿದ್ರೆ ಇವ್ರನ್ನ ಯಾಕೆ ತಿಳ್ಕೊಳ್ಬೇಕು ಅಂತ ಕೇಳಿದರೆ ಬಿಡೋದಕ್ಕೆ ತಿಳ್ಕೊಳ್ಬೇಕು. ಹಾಗೆ ಈ ರಾಜಸಿಕ ಜ್ಞಾನ ಅದು ನಮಗೆ ಬೇಡ. ಸಾತ್ವಿಕ ಜ್ಞಾನದಲ್ಲಿ ನಿಲ್ಲಬೇಕು ಅನ್ನೋದಕ್ಕೋಸ್ಕರ ಇದನ್ನು ತಿಳ್ಕೊಳ್ಬೇಕು. ಮುಂದೆ ತಾಮಸಿಕ ಜ್ಞಾನ ಹೇಳ್ತಾನೆ, ಅದನ್ನು ಯಾಕೆ ತಿಳ್ಕೊಳ್ಬೇಕು ಅಂದರೆ ಅದನ್ನು ಬಿಟ್ಟು ರಾಜಸಿಕ ಜ್ಞಾನದಲ್ಲಾದರೂ ನಿಲ್ಲು ಅನ್ನೋದಕ್ಕೋಸ್ಕರ ಅದನ್ನು ಹೇಳ್ತಾನೆ. ಅಷ್ಟು ಹಿನ್ನೆಲೆಯಲ್ಲಿ
ಮುಂದಿನ 22ನೆಯ ಶ್ಲೋಕ. ಯತ್ತು ಕೃತ್ಸ್ನವದೇಕಸ್ಮಿನ್ ಕಾರ್ಯೇ ಸಕ್ತಂ ಅಹೈತುಕಂ ಅತತ್ವಾರ್ಥವತ್ ಅಲ್ಪಂಚ ತತ್ತಾಮಸಂ ಉದಾಹೃತಂ. ಜೀವಾತ್ಮನಾಗಲಿ ಅಥವಾ ಈಶ್ವರನೇ ಆಗಲಿ ಕಾರ್ಯವಾದಂತಹ ಒಂದು ದೇಹದಲ್ಲಿ ಅಥವಾ ಒಂದು ಪ್ರತಿಮೆಯಲ್ಲಿ ಪೂರ್ತಿಯಾಗಿ ಇದ್ದು ಅದೇ ಅಳತೆಯಲ್ಲಿ ತುಂಬಿಕೊಂಡಿದ್ದಾನೆ. ಮತ್ತು ಇದಕ್ಕೆ ಯುಕ್ತಿಹೀನವಾದಂತಹ ಯಾವ ಜ್ಞಾನ ಉಂಟೋ ಅದನ್ನು ತಾಮಸ ಜ್ಞಾನ ಅಂತ ಕರೀತಾರೆ. ಅದು ಸತ್ಯವಾದಂತಹ ತತ್ವವನ್ನು ತಿಳಿದದ್ದು ಅಲ್ಲ. ಅಂತಹ ಜ್ಞಾನ ಅದು ನೀಚ, ಅದು ಅಲ್ಪ ಅಂತ. ಇದು ಈ ಶ್ಲೋಕದ ಅರ್ಥ. ಅದು ಇದರ ಅರ್ಥವನ್ನು ನಾನು ಹಿಂದೆ ಬಹಳಷ್ಟು ಸಲ ಹೇಳಿದ್ದೇನೆ. ಆದರೆ ಇವತ್ತು ಮತ್ತೆ ಅದನ್ನು ಭಗವಂತನೇ ಮತ್ತೆ ಪುನಃ ಹೇಳಿದ್ದಾನೆ. ಹಾಗಾಗಿ ಇನ್ನೊಂದು ಸಲ ನೋಡೋಣ ಅದನ್ನು. ಯತ್ತು ಕೃತ್ಸ್ನವದ ಏಕಸ್ಮಿನ್ ಕಾರ್ಯೇ ಸಕ್ತಂ ಅಹೈತುಕಂ. ಕೃತ್ಸ್ನವತ್ ಎಲ್ಲ ಕಡೆಗೂ ವ್ಯಾಪಿಸಿದಂತಹ ಚೈತನ್ಯ ಅದು ಕೃತ್ಸ್ನ. ಅದನ್ನು ಕಾರ್ಯ ಅಂದರೆ ಕಾರಣ, ಕಾರ್ಯ ಅಂದರೆ ಕಾರಣದಿಂದ ಆದಂಥದ್ದು. ಆ ಕಾರ್ಯ ಅಂದರೆ ಉದಾಹರಣೆಗೆ ಇಲ್ಲಿ ಇವಾಗ ಒಂದು ದೇವತಾ ಪ್ರತಿಮೆ, ಅದು ಕಲ್ಲಿನದಿರ್ಬೋದು ಅಥವಾ ಮರದ್ದಿರಬಹುದು. ಆ ಕೃತ್ಸ್ನವತ್ ಅಂದರೆ ಎಲ್ಲ ಕಡೆಗೂ ವ್ಯಾಪಿಸಿದ್ದು ಯಾವುದಂದರೆ ಆತ್ಮವಸ್ತು ಅಥವಾ ಈಶ್ವರ ಅಂತ ಅಂದ್ಕೊಳ್ಳಿ. ಆ ಎಲ್ಲ ಕಡೆಗೂ ವ್ಯಾಪಿಸಿದಂಥ ಈಶ್ವರ ತತ್ವ ಅದು ಈ ಕಾರ್ಯವಾದಂಥ ಪ್ರತಿಮೆಯಲ್ಲಿ, ವಿಗ್ರಹದಲ್ಲಿ ಮಾತ್ರ ಇದೆ. ಇದರ ಆಚೆ ಅದಿಲ್ಲ. ಕಾರ್ಯೇ ಸಕ್ತಂ, ಇಲ್ಲಿ ಮಾತ್ರ ಇದೆ ಅಂತ ತಿಳ್ಕೊಳ್ತಾನೆ. ಹೀಗೆ ತಿಳ್ಕೊಳ್ತಾನಲ್ಲ, ಅದು ತಾಮಸಿಕ ಜ್ಞಾನ. ಯಾಕೆ ತಾಮಸಿಕ ಜ್ಞಾನ ಅಂದರೆ ಭಗವಂತ ಹೇಳ್ತಾನೆ ಅದು ಅಹೈತುಕಂ. ಹೀಗೆ ತಿಳ್ಕೊಳ್ಳೋದಕ್ಕೆ ಅವನಿಗೆ ಯಾವುದೇ ಕಾರಣ ಇಲ್ಲ ಅಂತ ಒಂದು ಕಾರಣ ಹೇಳ್ತಾನೆ. ಮತ್ತು ಅತತ್ವಾರ್ಥವತ್, ಇವನ ತಿಳುವಳಿಕೆಗೆ ಯಾವುದೇ ಆಧಾರ ಇಲ್ಲ. ಮತ್ತು ಹಾಗೆ ತಿಳ್ಕೊಂಡಿದ್ರೆ ಏನು ಅಲ್ಪಂ, ಅದು ಸ್ವಲ್ಪ ಪರಿಮಿತವಾದ ಜ್ಞಾನ. ಮತ್ತು ಅದು ತಾಮಸ, ಹಾಗಾಗಿ ಅದು ಕಳಪೆ. ನಾನು ಹಿಂದೆ ಹೇಳಿದ್ದೇನೆ ಅಂತ ಹೇಳಿದ್ನಲ್ಲ, ಈ ಭಗವಂತ ಈಶ್ವರ ಅಂತ ಹೇಳಿಸಿದ್ದ, ಭಗವಂತ ಅಂತ ಶಬ್ದನ ಹೇಳ್ತಿದ್ದೇನೆ. ಅವನು ಎಲ್ಲ ಕಡೆಗೂ ವ್ಯಾಪಿಸಿದ್ದಾನೆ. ಅವನು ಆಮ್ನಿ ಪ್ರೆಸೆಂಟ್. ವೇದಾಂತ ಪದೇ 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 ಆ ಮಾತನ್ನು ಹೇಳುತ್ತೆ. ಆದರೆ ಆ ಎಲ್ಲ ಕಡೆಗೂ ವ್ಯಾಪಿಸಿದಂತಹ ಭಗವಂತನನ್ನು ನಾವು ನೇರವಾಗಿ ನೋಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಿರ್ಗುಣ ನಿರಾಕಾರ ಸರ್ವವ್ಯಾಪಕನಾದ ಭಗವಂತನನ್ನು ನಮ್ಮ ಮನಸ್ಸಿಗೆ ತಂದ್ಕೊಳ್ಬೇಕು ಅಂತ ಈ ಆಗಮಶಾಸ್ತ್ರಗಳು ನಮಗೆ ಕೆಲವು ಉಪಾಯಗಳನ್ನು ಹೇಳಿವೆ. ಭಗವಂತನನ್ನು ನಮ್ಮ ಮನಸ್ಸಿಗೆ ಹತ್ತಿರವಾಗಿ ತಂದುಕೊಳ್ಳೋದಕ್ಕೆ ಅಂಥ ಉಪಾಯಗಳಲ್ಲಿ ಈ ವಿಗ್ರಹ ಮತ್ತು ಪ್ರತಿಮೆ ಪೂಜೆಗಳು ಸಹ ಬರ್ತವೆ. ಅಂದರೆ ಇಟ್ಸ್ ಎ ಸಿಂಬಲ್ ಅಷ್ಟೇ. ಅದನ್ನು ಅಷ್ಟಕ್ಕೆ ನಾವು ಬಳಸಬೇಕೇ ಅಷ್ಟೇ ಹೊರತೂ ಸಹ ನಮಗೇನಾಗತ್ತೆ ಕೇಳಿದರೆ, ಪೂಜೆ ಮಾಡ್ತಾ ಮಾಡ್ತಾ ಹೋದಾಗ ಇಲ್ಲಿ ಮಾತ್ರ ಇದ್ದಾನೆ, ಇದರ ಆಚೆ ಇಲ್ಲ. ಹೆಚ್ಚೇಕೆ ನಾನು ತಮಾಷೆ ಹೇಳ್ತೇನಲ್ಲ, ಪಕ್ಕದ ಮನೆಯ ಪೀಠದಲ್ಲಿ ಅವನು ಇಲ್ಲವೇ ಇಲ್ಲ, ನಮ್ಮನೆ ಪೀಠದಲ್ಲೇ ಇರೋದು. ನಮ್ಮನೆ ಪೀಠದಲ್ಲೂ ಎಲ್ಲಿ ಆ ವಿಗ್ರಹ ತೊಳೆದೇ 3-4 ವರ್ಷ ಆಗಿರ್ತಲ್ಲ, ಅದು ಬೆಳ್ಳಿಯ ವಿಗ್ರಹ, ಅದು ಕಬ್ಬಿಣದ ವಿಗ್ರಹಕ್ಕಿಂತಲೂ ಹೆಚ್ಚು ಕಪ್ಪಾಗಿರುತ್ತೆ. ಇಲ್ಲಿ ಮಾತ್ರ ಇದ್ದಾನೆ ಅವನು ಅಂತ. ನನ್ನ ಹತ್ರ ಹಿಂದೆ ಕೇಳಿದ್ರು, ಇದು ಎಲ್ಲಿದೆ ಇದು ಅಂತ. ಗೀತೆಯಲ್ಲಿ ಇದೆ ಅಂತ ಎಷ್ಟು ಸಲ ಹೇಳಿದರೂ ಸಹ ನಮ್ಮ ತಲೆಗೆ ಹೋಗೋದಿಲ್ಲ ರೀ. ಭಗವಂತನೇ ಹೇಳ್ತಾನೆ ಈ ಮಾತನ್ನು. ಅಂದರೆ ಆ ಸರ್ವವ್ಯಾಪಕನಾದ ಆ ಭಗವಂತನನ್ನು ಆ ಅಲ್ಪವಾದ ವಿಗ್ರಹದಲ್ಲಿ ಮಾತ್ರ ಇದ್ದಾನೆ ಅಂತ ಭಾವಿಸೋದುಂಟಲ್ಲೋ, ಅದು ಅವನಿಗೆ ನಾವು ಮಾಡುವ ಅಪಚಾರ ಅಲ್ವಾ?
ಇದು ಶುದ್ಧ ಅಪಚಾರ. ಹಾಗಿದ್ದರೆ ಮೂರ್ತಿ ಪೂಜೆ ಮಾಡುವುದು ತಪ್ಪಲ್ಲ. ಯಾಕೆಂದರೆ ಅವನು ಎಲ್ಲ ಕಡೆಗೂ ಇದ್ದಾನೆ ಅಂತ ಆದಮೇಲೆ ವಿಗ್ರಹದಲ್ಲೂ ಇರಬೇಕು. ಆದರೆ ವಿಗ್ರಹದಲ್ಲಿ ಮಾತ್ರ ಇದ್ದವನಲ್ಲ, ಅವನು ಸರ್ವವ್ಯಾಪಕ ಅಂತ ಆದಮೇಲೆ ವಿಗ್ರಹದಲ್ಲಿ ಇಲ್ಲ ಅಂತ ಹೇಳೋದಕ್ಕಾಗೋಲ್ಲ. ಹಾಗೆ ಹೇಳಿದರೆ, ಇಲ್ಲ ಅಂತ ಹೇಳಿದರೆ ಅವನು ಸರ್ವವ್ಯಾಪಕ ಅಲ್ಲ ಅಂತ ಆಯಿತು. ಆದ್ದರಿಂದ ಅವನು ಎಲ್ಲ ಕಡೆಗೂ ಇದ್ದಾನೆ. ಆ ಎಲ್ಲ ಕಡೆಗೂ ಇದ್ದದ್ದನ್ನು ಒಂದೇ ಸಲ ನಿನ್ನ ಮನಸ್ಸು ಹಿಡಿಯಲಾರದು. ಅದಕ್ಕೋಸ್ಕರ ನಿನ್ನ ಮನಸ್ಸಿಗೆ ಒಂದು ಆಲಂಬನೆ ಬೇಕು, ಒಂದು ಆಧಾರ ಬೇಕು. ಅದಕ್ಕೋಸ್ಕರ ಈ ವಿಗ್ರಹ ಇಟ್ಕೋ ಅದನ್ನು. ಆಮೇಲೆ ಏನು ಮಾಡೋಕ್ಕೆ ಹೇಳಿದರೆ, ಓಹೋ ಇದು ಭಗವಂತನ ಪ್ರತೀಕ, ಇದರ ಆಚೆಗೂ ಇದ್ದಾನೆ ಅಂತ ಅಂದ್ಕೊಂಡು ಪೂಜೆ ಮಾಡಿದಾಗ ಅದು ಏನಾಗುತ್ತೆ, ಸಾತ್ವಿಕ ಜ್ಞಾನ ಆಗುತ್ತೆ. ಇಲ್ಲ ಇಲ್ಲಿ ಮಾತ್ರ ಇದ್ದಾನೆ ಅಂತ ಅಂದ್ಕೊಂಡ್ರೆ ಅದು ತಾಮಸಿಕ, ಅಥವಾ ಇಷ್ಟೇ ಅಂತ ಅಂದ್ಕೊಂಡ್ರೆ ರಾಜಸಿಕ. ಅಷ್ಟು ಹಿನ್ನೆಲೆಯಲ್ಲಿ ಭಗವಂತ ಹೇಳ್ತಾನೆ ಅಹೈತುಕಂ, ಇದಕ್ಕೆ ಯಾವುದೇ ಹೇತು ಇಲ್ಲ, ಕಾರಣ ಇಲ್ಲ ಅಂತ ಹೇಳ್ತಾನೆ. ಈಗ ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ಪಂಚಭೂತಗಳಿಂದ ಆದದ್ದು ಎಲ್ಲ ವಸ್ತುಗಳು ಸಹ, ಈ ದೇಹವು ಪಂಚಭೂತಗಳಿಂದ ಆದದ್ದು, ಆ ದೇವತಾ ವಿಗ್ರಹವೂ ಸಹ ಪಂಚಭೂತಗಳಿಂದ ಆದದ್ದು, ಎಲ್ಲ ವಸ್ತು ಪಂಚಭೂತಗಳಿಂದ ಆದದ್ದು. ಆದರೆ ಈ ಪಂಚಭೂತಗಳಿಂದ ಆದಂತಹ ಯಾವುದಾದ್ರೂ ಒಂದು ವಸ್ತುವಿನಲ್ಲಿ, ಇಲ್ಲಿ ಈ ದೇಹವನ್ನು ಬಿಟ್ಟು ಬೇರೆ ಯಾವ ವಸ್ತುವಿನಲ್ಲಾದರೂ ಸಹ ನಾನು ಎನ್ನುವಂಥ ಅರಿವು ಇದ್ದರೆ ಹೇಳಿ. ಇದೆಯಾ? ವಿಚಾರ ಮಾಡಿ ಬೇಕಾದ್ರೆ 1 ವರ್ಷ. ಯಾಕಿಲ್ಲ ಅಂದ್ರೆ ಅದರಿಂದಲೇ ಗೊತ್ತಾಗತ್ತೆ ಅದು ಬೇರೆ, ಚೈತನ್ಯ ವಸ್ತು ಬೇರೆ. ಆದರೆ ಈ ನಾನು ಎನ್ನುವಂಥ ಚೈತನ್ಯ ವಸ್ತು ಅರಿವು ನನಗೊಬ್ಬನಿಗೆ ಅಲ್ಲ, ದೇಹ ಬೇರೆಯಾಗಿ ತೋರುವ ನಿಮಗೂ ಉಂಟಲ್ವಾ? ಇಲ್ಲದೇ ಇದ್ದರೆ ಮತ್ತೆ ಕೈ ಎತ್ತಿಬಿಡಿ, ಇಲ್ಲ ನನಗೆ ನಾನು ಎನ್ನುವ ಅರಿವಿಲ್ಲ ಅಂತ. ಅಂದರೆ ಏನಾಯಿತು, ಎಲ್ಲರಿಗೂ ಸಹ ಈ ಅರಿವು ಸಮಾನವಾಗಿದೆ ಅಂತ ಆದಮೇಲೆ, ಎಲ್ಲರಲ್ಲೂ ಇರುವ ಆ ಚೈತನ್ಯ ಒಂದೇ ವಸ್ತು ಅಂತ ಆದಮೇಲೆ ಅದು ಇಲ್ಲಿ ಮಾತ್ರ ಇದೆ ಅಂತ ಆ ವ್ಯಾಪಕವಾದದ್ದನ್ನು ಯಾವ ಹಿನ್ನೆಲೆಯಲ್ಲಿ ನೀನು ಅದನ್ನು ಸಂಕೋಚ ಮಾಡ್ತೀಯೇ ಅಂತ ಭಗವಂತ. ಅಹೈತುಕಂ, ಅದಕ್ಕೆ ಕಾರಣ ಇಲ್ಲ. ಮತ್ತಷ್ಟೇ ಅಲ್ಲ, ನಿನ್ನ ವಿಚಾರ ಅತತ್ವಾರ್ಥವತ್, ಅದಕ್ಕೆ ಯಾವುದೇ ರೀತಿಯ ಕಾರಣ ಇಲ್ಲ, ಉಪಪತ್ತಿ ಇಲ್ಲ. ಮತ್ತಷ್ಟೇ ಅಲ್ಲ, ಹೀಗೆ ತಿಳ್ಕೊಳ್ಳೋದು ಉಂಟಲ್ಲ, ಇದು ಅಲ್ಪಂ, ಇದು ಸ್ವಲ್ಪ ಜ್ಞಾನ. ಆದರೆ ಏನು ಮಾಡ್ತೀರಾ, ಪ್ರಪಂಚದಲ್ಲಿ ಎಲ್ಲರಿಗೂ ಇದೇನೇ ಹೆಚ್ಚು ಇಷ್ಟ. ಭಗವಂತ ಹೇಳ್ತಾನೆ ಇದು ಅಲ್ಪಜ್ಞಾನ, ಅಲ್ಪ ತಿಳುವಳಿಕೆ. ಆದರೆ ನಾವು ಒಂದೇ ನೆನಪಿಟ್ಕೊಳ್ಬೇಕು, ನಾವು ಇದನ್ನು ಒಂದು ಹಂತವರೆಗೆ ಆಗ್ಬೋದು ಅಂತ ಒಪ್ಕೊಳ್ತೇವೆ. ಯಾಕೆಂದರೆ ಎಲ್ಲ ಕಡೆಗೂ ಇದ್ದವನು ಆತ ವಿಗ್ರಹದಲ್ಲೂ ಇರ್ತಾನೆ, ನಾವು ಅದನ್ನು ಪರಿಗಣನೆ ಮಾಡ್ತೇವೆ. ಆದರೆ ತಾಮಸಿಕ ಜ್ಞಾನದಲ್ಲಿದ್ದವನಿಗೆ ಆ ಸಾತ್ವಿಕ ಜ್ಞಾನಕ್ಕೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಅವನಿಗೆ ಇದನ್ನು ನೋಡೋದಕ್ಕಾಗತ್ತೆ, ಇವನಿಗೆ ಅದನ್ನು ನೋಡೋದಕ್ಕೆ ಆಗೋದಿಲ್ಲ. ಇದರ ಫಲ ಏನು ಆಗಿದೆ ಅಂತ ಕೇಳಿದರೆ, ಪುನರಪಿ ಜನನಂ ಪುನರಪಿ ಮರಣಂ. ಹಾಗಾಗಿ ಅದು ತಾಮಸಂ ಉದಾಹೃತಂ, ಅದು ತಾಮಸ ಅಂತ ಭಗವಂತ ಹೇಳ್ತಾನೆ. ಇದರ ಮೇಲೆ ಮತ್ತೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಇನ್ನು ಏನು ಅಂದರೆ, ಯಾರು ಹೀಗೆ ವಿಗ್ರಹದಲ್ಲಿ ಮಾತ್ರ ಇದ್ದಾನೆ, ಅದರ ಆಚೆ ಇಲ್ಲ ಅಂತ ಅಂದ್ಕೊಳ್ತಾರೋ, ಒಂದು ರೀತಿಯ ಈ ಕೂಪಮಂಡೂಕ ಬುದ್ಧಿ. ಬಾವಿಯೇ ದೊಡ್ಡದು, ಇದರ ಆಚೆ ಇನ್ನೊಂದು ಏನೂ ಇಲ್ಲ ಅಂತ. ಯಾಕೆಂದರೆ ಇವನು ಕಾರ್ಯೇ ಸಕ್ತಂ, ಕಾರ್ಯದಲ್ಲಿ ಮಾತ್ರ ಅವನು ಬುದ್ಧಿ ಅಂಟ್ಕೊಂಡಿದೆ ಅಷ್ಟೇ ಹೊರತನು ಕಾರಣದಲ್ಲಿ ಸಕ್ತನಾಗಿಲ್ಲ. ಕಾರಣ ನೋಡುವವನ ಬುದ್ಧಿ ಏನಾಗುತ್ತೆ, ವಿಶಾಲ ಆಗ್ತಾ ಹೋಗುತ್ತೆ, ಸಾತ್ವಿಕ ಜ್ಞಾನ ಆಗತ್ತೆ. ಕಾರ್ಯವನ್ನು ಮಾತ್ರ ನೋಡುವವನು ಏನಾಗ್ತಾನೆ ಅಂದರೆ ಅಲ್ಪ ಬುದ್ಧಿ, ಅದು ತಾಮಸಿಕ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಅವನು ಹೇಗೆ ಕೂಪಮಂಡೂಕನೋ,
ಭಗವಂತ ಎಲ್ಲ ಕಡೆಗೂ ಇದ್ದಾನೆ ಅಂತ ಹೇಳುವ ನೀವು ಕೂಪಮಂಡೂಕರಲ್ವಾ ಅಂತ ಕೇಳಬಹುದು ಅವರು. ಆದರೆ ನಾವು ಹೇಳ್ತಾ ಇರೋದು ಕೂಪಮಂಡೂಕ ಸ್ಥಿತಿ ಅಲ್ಲ ನೋಡ್ತಾ ಇರೋದು. ಯಾಕೆ ಅಂದರೆ ನೀನು ಕಾರ್ಯದಲ್ಲಿದ್ದೀಯೆ, ಕಾರ್ಯಕ್ಕೆ ಎಂದೂ ಶಾಶ್ವತತೆ ಅನ್ನೋದು ಇಲ್ಲ. ನಾವು ಕಾರಣದಲ್ಲಿರುವವರಾದ್ದರಿಂದ ಕಾರಣಕ್ಕೆ ಎಂದೂ ಅಳಿವಿಲ್ಲ. ಕಾರಣದಲ್ಲಿದ್ದವನು ಕಾರ್ಯ ನೋಡಬಲ್ಲ, ಆದರೆ ಕಾರ್ಯದಲ್ಲಿದ್ದವನು ಕಾರಣವನ್ನು ನೋಡಲಾರ. ಮಹತ್ತಾದದ್ದು ಅಲ್ಪ ಆಗಬಹುದು, ಆದರೆ ಅಲ್ಪ ಆದದ್ದು ಮಹತ್ತಾಗೋದಿಲ್ಲ. ಆದ್ದರಿಂದ ಸಾತ್ವಿಕ ಜ್ಞಾನದಲ್ಲಿ ಇರುವವರು ಕೂಪಮಂಡೂಕರಲ್ಲ, ತಾಮಸಿಕ ಜ್ಞಾನದಲ್ಲಿ ಇದ್ದವರೇ ಕೂಪಮಂಡೂಕರು. ಹಾಗಾಗಿ ಈ ಜ್ಞಾನದ ತ್ರೈವಿಧ್ಯ ಹೀಗೆ ಭಗವಂತ ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತ ಹೇಳ್ತಾನೆ. ಮತ್ತು ನಾಳೆ ದಿವಸ ಆ ಶ್ಲೋಕದಲ್ಲಿ, ಹಿಂದಿನ ಶ್ಲೋಕದಲ್ಲಿ ಹೇಳಿದಂಥ ಕರ್ಮದ ತ್ರೈವಿಧ್ಯವನ್ನು ಸಹ ಹೇಗೆ ಅಂತ ಹೇಳ್ತಾನೆ. ನಾಳೆ 6 ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.